ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅನುಮತಿಯನ್ನು ಪಡೆದುಕೊಂಡು ಸರ್ಕಾರ ಯೋಜನೆ ಹಾಗೂ ಯೋಚನೆಗಳನ್ನು ರೂಪಿಸುತ್ತೆ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಯಾಕೆ ವಿಚಾರವನ್ನು ನಾನು ಉಲ್ಲೇಖ ಮಾಡ್ತಿದ್ದೀನಿ ಅನ್ನೋದನ್ನು ನೋಡೋದಾದರೆ, ಬಿಡದಿ ಟೌನ್ಶಿಪ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿರುವಂತಹ DK ಶಿವಕುಮಾರ್ ಅವರ ಕನಸು ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಇದು 1-2 ಎಕರೆ ಭೂಮಿಯ ವಿಚಾರ ಅಲ್ಲ. ಟೌನ್ಶಿಪ್ ಅಂದಾಗ ನೀವು ಗಮನಿಸ್ತಾ ಇದ್ದೀರಿ, ಅಂದಾಜು 7,400 ಎಕರೆ ಫಲವತ್ತಾದ ಭೂಮಿಯ ವಿಚಾರ. ಆ ಭಾಗದ ಅಷ್ಟೂ ರೈತರು ಸಿಡಿದೆದ್ದಿದ್ದಾರೆ. ಆ ಭಾಗದ ಅಷ್ಟೂ ರೈತರು ಇದು ನಮ್ಮದು ಫಲವತ್ತಾದ ಭೂಮಿ ಅಂತ ಉಲ್ಲೇಖ ಮಾಡಿದ್ದಾರೆ. ಪ್ರಾಣ ಹೋದರೂ ಆ ಭೂಮಿಯನ್ನು ಬಿಟ್ಟು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಬಿಡದಿ ಟೌನ್ಶಿಪ್ ಅನ್ನುವಂಥ ವಿಚಾರ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ DK ಶಿವಕುಮಾರ್ ಅವರಿಗೆ ಯಾವ ರೀತಿ ಸಂಕಟವನ್ನು ತಂದಿದೆ? ಈ ಸವಾಲನ್ನು ಹೇಗೆ ನಿಭಾಯಿಸ್ತಾರೆ? ರಾಜ್ಯದ ಜನರ ರೈತರ ಹಿತವನ್ನು ಕಾಯಬೇಕಾಗಿರುವಂತಹ ಅದೇ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ DK ಶಿವಕುಮಾರ್ ಅವರು ಯಾರ ಅನುಮತಿಯನ್ನು ಪಡ್ಕೊಂಡು ಈ ಟೌನ್ಶಿಪ್ ಮಾಡೋದಕ್ಕೆ ಹೊರಟರು? ಈಗ ಜನರು ಈ ಮಟ್ಟಿಗಿನ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಅನ್ನೋದಾದರೆ ಆ ಕೂಗು ಯಾಕೆ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇಲ್ಲ? ರೈಟ್, ಈ ಯೋಜನೆ ಸಕಾರಾತ್ಮಕವಾಗಿದ್ದರೆ ಖಂಡಿತವಾಗ್ಲೂ ಆ ಭಾಗದ ಜನ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ರು, ಅದೇ ಮುಖ್ಯಮಂತ್ರಿಯ ಜೊತೆಗೆ ನಿಂತ್ಕೊಳ್ತಾ ಇದ್ರು. ಆ ವಾತಾವರಣ ನಿರ್ಮಾಣ ಆಗಿಲ್ಲ ಅನ್ನೋದಾದರೆ DK ಶಿವಕುಮಾರ್ ಅವರ ಮುಂದಿನ ನಿಲುವಾದರೂ ಏನಿರುತ್ತೆ? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಅಲ್ಲಿ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ, ಹೆಚ್ಚು ಅಂದರೆ ಆಕ್ರೋಶ ಹೊರಹಾಕ್ತಾರೆ. ಒಂದು 4 ಏಟು ಹೊಡೆದ್ರು ಹೊಡಿಬೋದು, ಹೊಡೆಸ್ಕೊಳ್ಳೋಣ, ಆದರೆ ಅಭಿವೃದ್ಧಿ ಮಾಡೋಣ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿರುವಂಥ DK ಶಿವಕುಮಾರ್ ಅವರ ಈ ಹಿಂದಿನ ಹೇಳಿಕೆಯನ್ನು ನಾನು ಈಗ ಉಲ್ಲೇಖ ಮಾಡ್ತಾ ಇದ್ದೀನಿ. ಯಾಕಂದರೆ ಬಿಡದಿ ಟೌನ್ಶಿಪ್ನ ಆಕ್ರೋಶ ಆ ಮಟ್ಟಿಗಿದೆ. 1-2 ಎಕರೆ ಆಗಿದ್ದರೆ, ಒಂದಿಬ್ಬರು ರೈತರಾಗಿದ್ದರೆ ಕನ್ವಿನ್ಸಿಂಗ್ ಪಾರ್ಟ್ ಈಸ್ ವೆರಿ ಈಸಿ. ಅವರನ್ನು ಮನವೊಲಿಸಿ ಟೌನ್ಶಿಪ್ಪೋ ಮತ್ತೊಂದು ಯೋಜನೆಯನ್ನು ಮಾಡ್ಬೋದಾಗಿತ್ತು. ಆದರೆ ವಾಸ್ತವ ಹಾಗಿಲ್ಲ. ಯಾಕಂದರೆ ಇದು 7,400 ಎಕರೆ ಭೂಮಿ, ಫಲವತ್ತಾದ ಭೂಮಿ. ಆದರೆ ಇಲ್ಲಿ ಹಲವಾರು ವಿಚಾರಗಳು ತಳುಕು ಹಾಕೊಂಡಿದೆ. ಅದನ್ನು ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಯಾಕಂತ ಹೇಳಿದ್ರೆ ಈ ಟೌನ್ಶಿಪ್ ಯೋಜನೆ DK ಶಿವಕುಮಾರ್ ಅವ್ರದ್ದಲ್ಲ. ಅಸಲಿಗಿದು HD ಕುಮಾರಸ್ವಾಮಿಯವರು ಹಿಂದೆ ಮಾಡೋದಕ್ಕೆ ಹೊರಟಿದ್ರು. ಆದರೆ ಅದೇ ಸಂದರ್ಭದಲ್ಲಿ ರೈತರು ಭಾರೀ ವಿರೋಧವನ್ನು ವ್ಯಕ್ತಪಡಿಸಿದರು. ಆ ವಿಚಾರವನ್ನು ಮನಗೊಂಡಂತಹ HD ಕುಮಾರಸ್ವಾಮಿಯವರು ಅದನ್ನು ಅಲ್ಲಿಗೆ ಕೈ ಬಿಟ್ಟಿರ್ತಾರೆ. ಬಟ್ ರೈಟ್ ನಾವು ಅಗೇನ್ ಇದು ಚಾಲ್ತಿಯನ್ನು ಪಡ್ಕೊಂಡಿದೆ. ಬಟ್ DK ಶಿವಕುಮಾರ್ ಅವರ ನಿಲುವು, ಘೋಷಣೆ, ಆಶ್ವಾಸನೆಯನ್ನು ಉಲ್ಲೇಖ ಮಾಡೋದಾದರೆ, ಮೇಕೆದಾಟಿನಲ್ಲಿ ಡ್ಯಾಮ್ ಕಟ್ಟಿ ರೈತರಿಗೆ ನೀರು ಅಂತ ಹೇಳಿದ್ರು, ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರು. ಆ ಹೋರಾಟದ ಫಲವಾಗಿ ದೊಡ್ಡ ಮ್ಯಾಂಡೇಟನ್ನು ಪಡ್ಕೊಂಡ್ರು. ಭೂಮಿಗೆ ನೀರು ಕೊಡ್ತೀನಿ ಅಂದವರೇ ಆ ಫಲವತ್ತಾದ ಭೂಮಿಯಲ್ಲಿ ಟೌನ್ಶಿಪ್ ಅಂತ ಹೇಳ್ತಿದ್ರಲ್ಲ, ಯಾವ ಮಟ್ಟಿಗಿನ ನ್ಯಾಯ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಬಿಡದಿ ಸುತ್ತಲೂ ಟೌನ್ಶಿಪ್ ಹೆಸರಲ್ಲಿ ಏನಾದರೂ ಭೂಮಿ ಲೂಟಿ ಕಾರ್ಯ ಏನಾದರೂ ಆಗ್ತಾ ಇದೆಯಾ? ಅಂದಾಜು 7,400 ಎಕರೆ ಫಲವತ್ತಾದ ಭೂಮಿಯೇ ಈ ಟೌನ್ಶಿಪ್ಗೆ ಯಾಕೆ? ಯಾಕಂದರೆ ನೀವು ಯಾವುದೇ ಯೋಜನೆಗಳನ್ನು ಮಾಡ್ಕೊಳ್ಳೋ ಮುನ್ನ ನೀವು ಯಾರನ್ನು ಕೇಳ್ತೀರಿ? ಯಾರೋ ಅಧಿಕಾರಿಗಳು ಒಂದು ರಿಪೋರ್ಟ್ ಕೊಟ್ಟ ತಕ್ಷಣ ಟೌನ್ಶಿಪ್ ಮಾಡೋದಕ್ಕೆ ಹೊರಡ್ತೀರಿ ಅನ್ನೋದಾದರೆ ಓಟ್ ಹಾಕಿರೋ ಜನಕ್ಕೆ ಗೌರವ ಕೊಡೋದು ಬೇಡವಾ ಅನ್ನುವ ಆಯಾಮದಲ್ಲೂ ಚರ್ಚೆ ಆಗ್ತಾ ಇದೆ. ಈಗ ನೋಡಿ, ಮೊದಲ ಹಂತದಲ್ಲಿ 3 ಗ್ರಾಮಗಳ ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಂತೆ. ಒಕ್ಕಲೆಬ್ಬಿಸ್ಬಿಟ್ರೆ ಆ ಜನ ಎಲ್ಲಿಗೆ ಹೋಗಬೇಕು? ಭೂಮಿ ಕಿತ್ಕೊಂಡ್ಬಿಟ್ರೆ ಅವ್ರಿಗೆ ಏನು ವ್ಯವಸ್ಥೆ ಮಾಡಿಕೊಡ್ತೀರಿ ಆ್ಯಂಡ್ ಯಾವಾಗ ಮಾಡಿಕೊಡ್ತೀರಿ? ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಉದ್ಭವಿಸಿದೆ. ಈ ನಿಟ್ಟಿನಲ್ಲಿ ಡಿಟೇಲಾಗಿ ಇದನ್ನು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ಜಯದೇವ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರರು ಗಿರೀಶ್ ಗೌಡ್ರಿದ್ದಾರೆ, ನಮಸ್ಕಾರ. ಇನ್ನು AP ವಕ್ತಾರರಾಗಿರುವಂಥ ಜಗದೀಶ್ ಚಂದ್ರ ಅವರಿದ್ದಾರೆ, ನಮಸ್ಕಾರ. ನಾನು JDS ವಕ್ತಾರರಿಂದ ಇವತ್ತು ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕೆ ಬಯಸ್ತೀನಿ. ಯಾಕಂದರೆ ಬಿಡದಿ ಟೌನ್ಶಿಪ್ ಅನ್ನುವಂಥ ವಿಚಾರ DK ಶಿವಕುಮಾರ್ ಅವರ ಕನಸಾಗಿದ್ದರೂ ಕೂಡ ಆರಂಭದ ಆ ಕನಸು HD ಕುಮಾರಸ್ವಾಮಿಯವರದ್ದು. ಇವತ್ತು ಅದೇ ಕುಮಾರಸ್ವಾಮಿಯವರು ರೈತರ ಜೊತೆ ಧ್ವನಿಗೂಡಿಸಿದ್ದಾರೆ. ಏನು ಹೇಳ್ತೀರಿ? ಈಗ ಮೊದಲಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ರೈತರದ ಎದೆ ಮೇಲೆ ಇವತ್ತು ಇವರು ಸಾಮ್ರಾಜ್ಯ ಕಟ್ಟಕ್ಕೆ ಹೋಗಿದ್ದಾರೆ ಅಥವಾ ಕಂಪ್ನಿಗಳು ಟೌನ್ಶಿಪ್ ಕಟ್ಟಕ್ಕೆ ಹೋಗಿದ್ದಾರೆ. ಅವರಿಗೆ ನಾಚಿಕೆ ಆಗಬೇಕಾಗ್ತದೆ.
ನೀವು ಹೇಳ್ತಾ ಇದ್ದೀರಿ, ಹೌದು, ಇದು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 2006ರಲ್ಲಿ ಪ್ರಮುಖವಾದಂಥ 5 ಟೌನ್ಶಿಪ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಒಂದು ಗೆಜೆಟೆಡ್ ನೋಟಿಫಿಕೇಶನ್ ಮಾಡಿದ್ರು. ಯಾವುದು ಸೋದೂರು ಇರ್ಬೋದು, ಬಿಡದಿ ಇರ್ಬೋದು, ಡಬಸ್ಪೇಟೆ ಇರ್ಬೋದು, ಹೊಸಕೋಟೆ ಇರ್ಬೋದು, ಈ ತರ 5 ಟೌನ್ಶಿಪ್ಗಳು ಮಾಡಿದ್ರು. ಆದ್ರೆ ಅವರ ಉದ್ದೇಶ ಏನಿತ್ತು ಅವತ್ತಿನ ಸಂದರ್ಭದಲ್ಲಿ 2006ರಲ್ಲಿ ಬೆಂಗಳೂರು ಬಹಳಷ್ಟು ಕೂಡ ಬೆಳೀತಿದೆ, ಬೆಂಗಳೂರು ಹೃದಯ ಭಾಗದಿಂದ ಸರಿಸುಮಾರು ಸುತ್ತಲೂ ಕೂಡ 30 ಕಿಲೋಮೀಟರ್ ಜನಸಂದಣಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಈ ನಗರಗಳನ್ನ ರೂಪ ಮಾಡಬೇಕು ಅಥವಾ ರೂಪಿಸಬೇಕು ಅಥವಾ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರೋಧಿಸಿತು. ಇಲ್ಲ ಇದು ಒಪ್ತಾ ಕುಮಾರಸ್ವಾಮಿ ಅವರು ಬೇರೆ ಬೇರೆ ಉದ್ದೇಶಗಳು ಇಟ್ಕೊಂಡಿದ್ದಾರೆ. ಅವಾಗ ಏನ್ ಮಾಡಿದ್ರು, ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಯೋಜನೆನ ಅಲ್ಲಿಗೆ ಸ್ಥಗಿತಗೊಳಿಸಿದ್ರು. ಸ್ಥಗಿತಗೊಳಿಸಾದ್ಮೇಲೆ ಈಗ ಅವತ್ತು ವಿರೋಧಿಸಿದಂಥದ್ದು ಯಾವುದು ಕಾಂಗ್ರೆಸ್ ಇವತ್ತೇನು ಮಾಡ್ತಾ ಐತೆ ಅಂತ ಹೇಳಿದ್ರೆ, ಇಲ್ಲಿ ಯಾರೂ ಕೂಡ ರೈತರು ಅಪ್ಲಿಕೇಶನ್ ಹಾಕೊಂಡಿಲ್ಲ, ಇಲ್ಲಿ ಟೌನ್ಶಿಪ್ ಮಾಡಿ ಅಂತ. ಬಹಳಷ್ಟು ಕೂಡ ನಾವು ಸರಿಸುಮಾರು ಇಲ್ಲಿ ರೈತರುಗಳು ಮೇಡಮ್, ಇಲ್ಲಿ ಅಲ್ಲಿನ ಸ್ಥಳೀಕರು ರೈತರುಗಳು ಸರಿಸುಮಾರು 1.5 ವರ್ಷ 2 ವರ್ಷದಿಂದನೂ ಕೂಡ ಟಿಕಾಣಿ ಹೊಡ್ಕೊಂಡು ಹೋರಾಟ ಮಾಡ್ತಾನೆ ಇದ್ದಾರೆ. ಆ ಹೋರಾಟಕ್ಕೆ ಬೆಲೆ ಇಲ್ಲ, ರೈತರ ಹೋರಾಟಕ್ಕೆ ಬೆಲೆ ಇಲ್ಲ. ಇವ್ರಿಗೇನ್ ಬೇಕು, ಇಲ್ಲಿ ಜಾಗನ ಕಬಳಿಕೆ ಮಾಡಬೇಕು. ಡಿ ಕೆ ಶಿವಕುಮಾರ್ ಸಂಬಂಧಿಕರುಗಳ್ದಿರ್ತದೋ ಅಥವಾ ಡಿ ಕೆ ಶಿವಕುಮಾರ್ ಅವ್ರದ್ದಿರ್ತಾರ, ಅವ್ರ ಉದ್ದೇಶನು ರೈತರನ್ನ ಒಕ್ಕಲೆಬ್ಬಿಸ್ಬೇಕು. ಒಂದ್ ಕಡೆ ಏನ್ ಹೇಳ್ತಾರೆ, ನಾನು ಡ್ಯಾಮ್ಗಳು ಕಟ್ಟಿ ನಾನು ನೀರ್ ಬಿಡ್ತೀನಿ ಅಂತ ಒಂದ್ ಕಡೆ ಹೇಳ್ತಾರೆ. ಅದೇನೆ ರೈತರುಗಳು ಇಲ್ಲಿ ಯಾರು ಕೃಷಿಕರು ಯಾರು ಇವತ್ತು ಕೃಷಿ ಜೀವನ ನಡೆಸ್ತಾ ಇದಾರೋ, ಕುರಿಗಳನ್ನ ಮೇಯಿಸೋದು, ಕೋಳಿಗಳು ಸಾಕಂತದ್ದು, ವ್ಯವಸಾಯ ಮಾಡಂತದ್ದು, ಹಸುಗಳು ಮಾಡಿಸಂತದ್ದು, ನೀರ್ ಏನೋ ಹಾಲು ಸರಿಸುಮಾರು ಮೇಡಮ್ 1 ತಿಂಗಳಿಗೆ 6 ಲಕ್ಷ ಲೀಟರ್ ಇವತ್ತು ಹಾಲು ಉತ್ಪಾದನೆ ಮಾಡ್ತಾ ಇದ್ದಾರೆ ರೈತರುಗಳು. ಬಹಳಷ್ಟು ಕೂಡ ನೀವು ಮಾಧ್ಯಮದಲ್ಲಿ ಕೂಡ ಬಿತ್ತರಿಸಿದಿ, ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಆದ್ರೆ ಇವತ್ತು ಕೆಲವೊಂದು ಮಾಧ್ಯಮದವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವತ್ತು ಇದನ್ನ ವಿರುದ್ಧವಾಗಿ ಅಥವಾ ಪರವಾಗಿ ಮಾಡೋಂಥವ್ರು ಇವತ್ತು ಬೆಳಗಿಂದನೂ ಕೂಡ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಗೊಂದು ಅಧಿಕಾರದ ಒಂದು ಇದಿತ್ತು, ಏನೋ ಒಂಥರ ನನಗೆ ಅಧಿಕಾರ ಹಿಡದೇ ಇಡ್ತಿರ್ತೀನಿ ಅಂತ ಒಂದು ಇತ್ತು. ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ಇನ್ನು ಎಷ್ಟು ಆಸೆ ನಿಮ್ಗೆ, ಇನ್ನು ಎಷ್ಟು ಆಸೆ ಬೇಡ. ಯಾರು ಕೂಡ ಅರ್ಜಿ ಹಾಕೊಂಡಿರ್ಲಿಲ್ಲ. ಇವತ್ತು ಬಿಡದಿ ಭಾಗ ಏನಿದೆ ಮೇಡಮ್, ಬಹಳಷ್ಟು ಕೂಡ ಫಲವತ್ತತೆಯಿಂದ ಕೂಡಿರಂತಹ ಭಾಗ, ಬಹಳಷ್ಟು ಕೂಡ ಎಕರೆ 100,000 ಎಕರೆ ಇವತ್ತು ಏನಿದೆ ಮೇಡಮ್, ನೀವು ಹೋಗಿ ನೋಡಿದ್ರೆ ಮೇಡಮ್ ಪ್ರತಿಯೊಂದು ಕೂಡ ಹಸಿರು ಮಾಯ, ತೆಂಗು ಇರ್ಬೋದು, ಬಾಳೆ ಇರ್ಬೋದು, ಗಿಡಗಳು ಇರ್ಬೋದು, ಜನಗಳು ಕೃಷಿ ಮಾಡೋಂಥದ್ದು ಇರ್ಬೋದು, ನೀರಾವರಿ ಇರ್ಬೋದು, ಅಂತ ಜಾಗನೇ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಬೇಕಾಗಿದೆಯಾ? ಬೇಗ ಜಾಗಗಳನ್ನ ಡೆವಲಪ್ಮೆಂಟ್ ಮಾಡ್ಬೋದಾಗಿತ್ತು. ಆದ್ರೆ ಇವತ್ತು ಯಾಕ ಗೊತ್ತಿತ್ತು, ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ದಾರೆ, ಒಂದ್ ಕಡೆ ನಾವು ಕೂಡ JDS ನವರು ಕೂಡ ಹೋರಾಟ ಮಾಡ್ತಾ ಇದೀವಿ, ಒಂದ್ ಕಡೆ ಸಾರ್ವಜನಿಕ ವಲಯಗಳಲ್ಲೂ ಕೂಡ ವಿರೋಧ ಇದೆ. ಆದ್ರೂ ಕೂಡ ಇವತ್ತು ಏಕಾಏಕಿ ಇವತ್ತು ನಗರಾಭಿವೃದ್ಧಿ ಇಲಾಖೆಯವರ ಏಕಾಏಕಿ ಸರಿಸುಮಾರು 516 ಎಕರೆ ಅಂದ್ರೆ ಸರಿಸುಮಾರು 3 ಗ್ರಾಮಗಳನ್ನ ಇವತ್ತು ನೋಟಿಫಿಕೇಶನ್ಸ್ ಮಾಡ್ಬಿಟ್ಟು ನೆಕ್ಸ್ಟ್ ವೀಕೇನೆ ಒಂದೇ ಕಂತಲ್ಲಿ ನಿಮ್ಗೆ ಎಲ್ಲಾನು ದುಡ್ಡನ್ನ ಕೊಟ್ಬಿಡ್ತೀವಿ ಅನ್ಕೊಂಡು ಇವತ್ತು ಏನ್ ಅನೌನ್ಸ್ ಮಾಡಿದ್ದಾರೆ, ಸರಿಸುಮಾರು 20,000 ಕೋಟಿ. ಇವತ್ತು ಯಾಕೆ ಏನು ಅಂತಾನು ಕೂಡ ಗೊತ್ತಿಲ್ಲ. ಇವತ್ತು ನಾವು ಕೂಡ ಇನ್ನೂ ಹೋರಾಟ ನಡೆಸ್ತೀವಿ. ಯಾಕೆಂದ್ರೆ ಇವರು ನೋಟಿಫಿಕೇಶನ್ ಮಾಡಿರ್ಬೋದು, ಇಲ್ಲಿ ಯಾರು ಜನಗಳಿಂದ ಒಪ್ಪಿಲ್ಲ. ಅವ್ರು ನೋಡಿ ಬಲಂತದಿಂದ ನಾವ್ ಯಾರು ಒಪ್ಪಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೋದು ಮೇಡಮ್, ಹೆಬ್ಬಾಳದಲ್ಲಿ ದೇವನಹಳ್ಳಿ ನಂದಗುಡಿಲಿ ಏನು ಹೋರಾಟ ನಡೀತೋ ಅದೇ ಹೋರಾಟ ಇವತ್ತು ಬಿಡದಿಲ್ಲೂ ಕೂಡ ನಡೀತದೆ. ಯಾರೋ ಇಬ್ರು ನನಗೆ ಬೇಕು ಅವ್ನ ಕಷ್ಟನೋ ಸುಖಕ್ಕೆ ನಾನು ಕೊಡ್ತೀನಿ ಅನ್ಬಿಟ್ರೆ ಮೇಡಮ್, ಇವತ್ತು 80% ಇವತ್ತು 2 ಕೋಟಿ ಅರ್ಥ ಮಾಡ್ಕೊಳ್ಳಿ. ಒಂದು ಎಕರೆಗೆ ಎಷ್ಟು ಫಿಕ್ಸ್ ಮಾಡವ್ರೆ ಅಂದ್ರೆ 2,07,00,000ದಿಂದ 2,50,00,000 ಫಿಕ್ಸ್ ಮಾಡಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಒಂದು 30-40 ಸೈಟ್ ಮೇಡಮ್ 2 ಕೋಟಿ. ಇವತ್ತು ಜನಗಳು ಇವತ್ತು ಯಾರೋ ಒಂದು ಚಿಕ್ಕ ಪುಟ್ಟ ರೈತ ಇರ್ತಾನೆ ಅಂತ ತಿಳ್ಕೊಳ್ಳಿ, 2 ಎಕರೆನೋ 3 ಎಕರೆನೋ 4 ಎಕರೆನೋ ಇರ್ತದೆ. ಒಬ್ಬ 2 ಎಕರೆ ಮಾರ್ಕೊಂಡು ಒಂದು ರೈತ ಅವ್ನು ಮಾರ್ಕೊಂಡು ದುಡ್ಡು ತಗೊಂಡ್ರೆ ಒಂದು 2 ಕೋಟಿನ 3 ಕೋಟಿನ 4 ಕೋಟಿ, ನಮ್ಮ ಮನೇಲಿ ಒಂದು 8-10 ಜನ ಇರ್ತಾರೆ, ಎಲ್ಲರೂ 50-50 ಲಕ್ಷ ಮಾಡ್ಕೊಂಡು 6 ತಿಂಗಳಲ್ಲಿ 1 ವರ್ಷದಲ್ಲಿ 2 ವರ್ಷ ಉಡಾಯಿಸ್ತಾರೆ. ಇದನ್ನ ನಾನು ಖಂಡಿಸ್ತೀನಿ. ದಯಮಾಡಿ ರೈತರು ಶಾಪ ಇರ್ಬೋದು, ಶ್ರೀ ಸಾಮಾನ್ಯರ ಶಾಪ ಇರ್ಬೋದು, ಡಿ ಕೆ ಶಿವಕುಮಾರ್ ಅವ್ರಿಗೆ ತಡ್ತಲಿರಲ್ಲ. ಈಗಲಾದ್ರೂ ಹೆಚ್ಕೊಂಡು ತಮ್ಮ ಆಟ ದುರಾಂಕಾರ ಈಗ ಬಿಟ್ಬಿಟ್ಟು ದಯಮಾಡಿ ರೈತರುಗಳಿಗೆ ಕಾಟ ಕೊಡದಲೆ ಏನ್ ನೋಟಿಫಿಕೇಶನ್ ಹೊರಡಿಸಿದೀರ ಆದಷ್ಟು ಬೇಗ ವಾಪಸ್ ತಗೊಬೇಕು ಅಂದ್ಕೊಂಡು ನಾನು ವಿರೋಧಿಸ್ತಾ ಇದ್ದೀನಿ. ಬಿಜೆಪಿ ಮತ್ತು JDS ನ ನಿಲುವನ್ನ ಬಿಜೆಪಿ ವಕ್ತಾರದಕ್ಕೆ ಉತ್ತರ ಕೊಡಬೇಕು. ಹೆಂಗ ಕಾಂಗ್ರೆಸ್ ತಗೊಳುತ್ತೆ ಅಂತ ನೋಡೋದಾದ್ರೆ, ಬಿಜೆಪಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಈ ಟೌನ್ಶಿಪ್ ಬೇಕಾಗಿಲ್ಲ, ಬೆಂಗಳೂರು ದೊಡ್ಡ ಮಟ್ಟದಲ್ಲಿ ಬೆಳೆಯೋದು ಬೇಕಾಗಿಲ್ಲ, ನಿಮಗೆ ಚುನಾವಣೆಗೆ ಒಂದು ಅಜೆಂಡಾ ಬೇಕು, ಹಾಗಾಗಿ ಜನರ ಹತ್ರ ನಿಂತ್ಕೊಂಡಿದ್ದೀರಿ ಅಷ್ಟೇ. ಇಲ್ಲ, ಈಗ ಇದ್ರ ಕಾರ್ಯಕ್ರಮದ ಹೆಸರೇ ಬಿಡದಿ ಮಾಯೆ ಅಂತ ಹಾಕಿದ್ದೀರಾ. ಹೌದು. ಡಿ ಕೆ ಅವ್ರಿಗೆ ಏನಾಗಿದೆ, ಬಿಡದಿ ಮಾಯೆ ಅಂತ ಆಗ್ಬಿಟ್ಟಿದೆ. ಯಾವ ಮಾಯೆ ಅಂದ್ರೆ ಹಗರಣಗಳ ಮಾಯೆ ಅಂತ. ಇವರಿಗೆ ಪ್ರಾರಂಭದಲ್ಲಿ ಮೇಕೆದಾಟು ತೋರಿಸಿದ್ರೆ, ಅವರು ಚುನಾವಣೆಯಲ್ಲಿ ಗೆಲ್ಲಿದ್ದೆ ಮೇಕೆದಾಟು ಮಾಡ್ಬಿಡ್ತೀವಿ ಅಂತ. 3 ವರ್ಷ ಮುಗೀತು, ಇನ್ನು ನೀರು ತರ್ತಾನೆ ಅವ್ರೆ, ನಾವು ಡ್ಯಾಮ್ ಕಟ್ತಾನೆ ಅವ್ರೆ, ನಾವು ನೋಡ್ತಾನೆ ಇದೀವಿ. ಆಮೇಲೆ ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಪದ ಬಳಸಿದ್ರು. ಹೇಗಿದೆ ಅದು ಬ್ರ್ಯಾಂಡ್ ಬೆಂಗಳೂರು? ಎಷ್ಟೋ ಜನ ಬ್ಯಾಕ್ ಪೇನ್ ಇಂದ ನೋವು ತಿಂತವ್ರೆ. ಹಳ್ಳಿಗಳು 2 ವೀಲರ್ಗಳಲ್ಲಿ ಹೋದ್ರೆ ಮನೆಗೆ ಹೋಗೋ ಗ್ಯಾರಂಟಿ ಇಲ್ಲ. ಅದು ಮಳೆಗಾಲದಲ್ಲಂತೂ ಬೈಕ್ ಒಂದ್ ಕಡೆಗೆ ಅವ್ರೊಂದ್ ಕಡೆ ಬಿದ್ದೋಗ್ಬಿಟ್ಟಿರ್ತಾರೆ. ಇದು ಸತ್ಯ, ನಾವು ಅನುಭವಿಸ್ತಾರಂತ ಸತ್ಯನ ಹೇಳ್ತಾ ಇದೀವಿ. ಇನ್ನು ಎರಡನೇದು, ಮೂಗಿಗೆ ಬಟ್ಟೆ ಕಟ್ಕೊಂಡು ಕರ್ಚಿಪ್ ಕಟ್ಕೊಂಡು ಜನ ಓಡಾಡ್ತಾವ್ರೆ. ಎಲ್ಲಾ ರಸ್ತೆಗಳು ಬ್ಲಾಕ್ ಸ್ಪಾಟ್ಗಳು. ಇದು ಬ್ರ್ಯಾಂಡ್ ಬೆಂಗಳೂರ?
ನೀವು ಹೇಳಿರೋ ಬ್ರ್ಯಾಂಡ್ ಬೆಂಗಳೂರೇ ಕರೆಕ್ಟಾಗಿ ಮಾಡಿಲ್ಲ. ಆಗಲೇ ನೀವು ಬಿಡದಿಗೆ ಹೋಗ್ಬಿಟ್ಟಿದ್ದೀರಿ. ಯಾಕೆ ಹೋಗಿದ್ದೀರಿ? ಆಯಿತು, ಬಿಡದಿನಲ್ಲಿ 700 ಎಕರೆ ಜಮೀನಿಗೆ ದಾಖಲೆಗಳೇ ಇಲ್ಲ, ಜಮೀನು ಕಾಣ್ತಾ ಇಲ್ಲ, ಸರ್ಕಾರಿ ಗೋಮಾಳ, ಸರ್ಕಾರಿ ಜಮೀನು ಅಂತ ಒಂದು ಆರೋಪ ಇದೆ. 700 ಎಕರೆ ಮೇಡಮ್, ಇಂಟು 1 ಎಕರೆಗೆ 2,14,00,000 ಆದರೆ ಹತ್ರ 1,500 ಕೋಟಿ ರೂಪಾಯಿ ಹಣ ಎಲ್ಲಿ ಇಂಟರಪ್ಟ್ ಮಾಡ್ತೀನಿ. ಅಲ್ಲ. ಆ 700 ಎಕರೆ ಏನಿದೆಯಲ್ಲ ಮೇಡಮ್, ಆ ನಕಲಿ ರೈತರುಗಳನ್ನ ಸೃಷ್ಟಿ ಮಾಡಿ, ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದ್ರೊಳಗೂ ಕೂಡ ಹೊಡಿತಾ ಇದ್ದಾರೆ ದುಡ್ಡ. ನಾನು ಕಂಟಿನ್ಯೂ ಮಾಡ್ತೀನಿ ಅದನ್ನೇ 700 ಎಕರೆ ಇಂಟು 1,500 ಕೋಟಿ ರೂಪಾಯಿ ಹಣ ಮೇಡಮ್. ಇವ್ರದ್ದು ಯಾವುದು 100 ಕೋಟಿ ಅಲ್ಲ, ಏನು ಬರೀ 1,000 ಕೋಟಿ. ಯಾಕಂದ್ರೆ ಸುಭದ್ರ ಸರ್ಕಾರ ಇವ್ರದ್ದು. ಹಿಂದಿನ ವರ್ಷ ಗೃಹಲಕ್ಷ್ಮಿದು 2 ತಿಂಗಳ ಹಣ ಜನವರಿ ಫೆಬ್ರವರಿದು ಒಂದು 5,000 ಕೋಟಿ ಮೇಡಮ್. ಹಿಂಗೆ ಎಲ್ಲ 1,000 ಕೋಟಿನೇ, ಯಾವುದು ಕಡಿಮೆ ಇಲ್ಲ ಈ ಸರ್ಕಾರ. ಹಿಂಗಿದೆ. ಇನ್ನ ಈಗ ಜನದ್ದು ನಾನು ಆಗ್ಲೇ ಹೇಳಿದೆ, ಇನ್ನ ಕಾಂಟ್ರಾಕ್ಟರ್ಗಳ ಬಿಲ್ಗಳು ವಿಪರೀತವಾಗಿ ಬಾಕಿ ಇದೆ ಬೆಂಗಳೂರಿನಲ್ಲಿ. ಅವರೆಲ್ಲ 60% ಕಮಿಷನ್ ಕೇಳ್ತಾವ್ರೆ ಸರ್ಕಾರ ಅಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡೋರೆ. ನೀವೇ ಬಿಟ್ಟಿದ್ರೆ ಹೆಂಗಾದ್ರೆ 40%? ಅದು ಅಲ್ಲಲ್ಲ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಅದು ಸಾಬೀತಾಗ್ಲಿಲ್ಲ, ಅದು ಆರೋಪ ಮಾತ್ರ ಅಂತ ಕೋರ್ಟಲ್ಲಿ ತೀರ್ಮಾನ ಕೊಡ್ತು. ಅದ್ರ ಬಗ್ಗೆ ಇನ್ನೊಂದು ನೆನಪಿಗೋಸ್ಕರ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಕೇಳಬಾರ್ದು ಅಂತ. ಈ 60% ಬಗ್ಗೆ ಕ್ಲಿಯರ್ ಆಗಿ ಕೊಟ್ಟರು. ಆಮೇಲೆ ಅವ್ರಿಗೆ ಬಿಲ್ ಇಲ್ಲ. ಈಗ ಕಸ ಸಂಗ್ರಹಣೆ ಅದು ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಹೆಸರಲ್ಲಿ 36,000 ಕೋಟಿ ಅಂತೆ. ಅದು ರಾಮ್ಕಿ ಕಂಪ್ನಿ ಅಂತ ಮುಂಬೈನವ್ರಿಗೆ 30 ವರ್ಷ ಇರ್ತಾರ CM-ನವರು. ನಾವಿರ್ತೀವ ಗ್ಯಾರಂಟಿ ಇಲ್ಲ, ಬದುಕಿದ್ರೆ ಬೋನಸ್. ಬೆಂಗಳೂರಲ್ಲಿ ಹಂಗಿದ್ವಿ. 30 ವರ್ಷದ ಗುತ್ತಿಗೆರ ಈಗಲೇ ಕೊಟ್ಬಿಡಿ ಅಥವಾ ಈಗಲೇ ತಗೋಬಿಡಿ ಅಂದ್ರೆ ಯಾವ್ದು ವ್ಯಾಪಾರ ಇದು? ಇದನ್ನ ಸರ್ಕಾರನ ವ್ಯಾಪಾರ ಮಾಡ್ತಾವ್ರ, ಸರ್ಕಾರನ ಹಗರಣ ಮಾಡ್ತಾವ್ರ. ಇದು ಹೇಳೋದೊಂದು ಮಾಡೋದೊಂದು ಆಗಿದೆ. ಜನಕ್ಕೆ ಸಾಕಪ್ಪ. ಈಗ ನೋಡಿ, ಆಗ ಗೃಹಲಕ್ಷ್ಮಿಲು ಗೃಹ ಜೊತೆನಲ್ಲಿ ಮೈಕ್ರೋಸ್ಕೋಪ್ ಹಿಡಿತಾವ್ರೆ. ಮೈಕ್ರೋಸ್ಕೋಪ್ ಯಾರು ತೆಗಿಬಹುದು ಅಂತೇಳಿ. ಎಲ್ಲ ಉಳಿತಾಯ ಯೋಜನೆ ಒಂದ್ ಕಡೆ, ಶೇಖರಣೆ ಒಂದ್ ಕಡೆ. ಇದೆಲ್ಲ ಕಲೆಕ್ಷನ್ ಕಾಂಗ್ರೆಸ್ ಸರ್ಕಾರ ಹಾಕಿದಾಗ ಸ್ಕ್ರೂಟಿನಿ ಮಾಡಿ ಏಕಾಏಕಿ ಅಷ್ಟೊಂದು ಡೈರೆಕ್ಟ್ ಆಗಿ ದುಡ್ಡು ಕೊಡೋದು ಬೇಡ ಅಂದಾಗ ಸ್ಕ್ರೂಟಿನಿನೇ ಮಾಡ್ತಿದ್ದಾಗ ನೀವ್ ಯಾಕೆ ಒಪ್ಪುಗಳಲ್ಲ? ಅಲ್ಲ, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ, ಅದ್ಯಾರೋ ಅವ್ರ ತಂದೆಯವ್ರಿಗೂ ಅಜ್ಜಿಯವ್ರಿಗೆ ಎಲ್ರಿಗೂ ಫ್ರೀ, ಯಾರಿಗೂ ಫ್ರೀ ಇಲ್ವಲ್ಲ. ಅಂದ್ರೆ ಈ ಭರವಸೆಗಳನ್ನ ಕಾಂಗ್ರೆಸ್ನವ್ರು ಹೆಂಗ್ ಕೊಡ್ತಾರೆ ಅಂದ್ರೆ ಜನ ಯಾಮಾರು ಹೋಗ್ಬಿಡ್ಬೇಕು, ಮೋಸ ಹೋಗ್ಬಿಡ್ಬೇಕು. ಕೊನೆ 3 ತಿಂಗಳು 1 ತಿಂಗಳು ಚುನಾವಣೆಗಳಲ್ಲಿ ಇಲ್ಲದಂತ ಭರವಸೆಗಳನ್ನು ಕೊಟ್ಬಿಟ್ಟು 5 ವರ್ಷ ಅವ್ರ ಪಾಕೆಟ್ ಇಂದ 20,000 ರೂಪಾಯಿ ಪ್ರತಿ ತಿಂಗಳ ತಗೊಳ್ತಾವ್ರೆ ಬೆಲೆ ಏರಿಕೆಗಳಿಂದ. ಅದು ನಮ್ ಜನಕ್ಕೆ ಗೊತ್ತಾಗ್ತಾನೆ ಇಲ್ಲ. ಕೊಡೋದು 2,000, ತಗೊಳ್ಳೋದು 20,000. ಇದು ಕಾಂಗ್ರೆಸ್ ನಂಗೆ ಇದಕ್ಕೆ ಏನ್ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನಾಯಕರು ಅಂತ ಸೃಷ್ಟಿ ಮಾಡಿದ್ರು ಅವರು ಸೇವಕರು. ಜನಕ್ಕೆ ಏನು ಯೋಜನೆಗಳು ಬೇಕೋ ಅದನ್ನು ಯೋಚನೆ ರೂಪದಲ್ಲಿ ಅವುಗಳನ್ನು ಯೋಜನೆಯಾಗಿ ಕೊಡಬೇಕು. 1 ವರ್ಷದಿಂದ ಆ ಭಾಗದ ರೈತರು ಪಟ್ಟು ಹಿಡ್ಕೊಂಡು ಹೋರಾಟ ಮಾಡಿದ್ರು ಕೂಡ ನಾನು ಮಾಡೇ ತೀರ್ತೀನಿ ಅನ್ನುವಂತಹ ಇಚ್ಛಾಶಕ್ತಿ ಅನ್ಬೇಕಾ ಅಥವಾ ದುರಾಲೋಚನೆ ಅನ್ಬೇಕಾ, ದೂರದೃಷ್ಟಿ ಅನ್ಬೇಕಾ? ಬಿಡದಿ ಟೌನ್ಶಿಪ್ ಬಗ್ಗೆ ನಿಮ್ಮ ಮಾತೇನು? ಅಲ್ಲ, ಅದು ಹಠ ಅಂತ ಹೇಳ್ಬೇಕಾಗತ್ತೆ, ಏನೋ ಇರಲಿ. ಆದರೆ ಈಗ ಮೊದಲನೇದಾಗಿ ನಾನು ಹೇಳೋದೇನೆಂದರೆ, ನೀವು ಕಳೆದ 25 ವರ್ಷಕ್ಕೆ ತೊಗೊಂಡ್ರೆ 2000 ಇಸ್ವಿನಲ್ಲಿ ಬೆಂಗಳೂರು ಯಾವುದೇ ರೀತಿ ಬೆಳವಣಿಗೆ ಆಗಿರಲಿಲ್ಲ. ಬೆಂಗಳೂರು ಸಿಟಿ ಅಂತ ಇತ್ತು. ಆದರೆ ಆವಾಗಿನ್ನೂ ನಮ್ಮದು IT-BT ಕಂಪ್ನಿಗಳು ಶುರು ಮಾಡಿ ಆವಾಗ ಸನ್ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದು. ಸೊ ಆ ಕಾಲದಲ್ಲಿ IT-BT ಅಂತೆಲ್ಲ ಬಂದು ಅದಾದ್ಮೇಲೆ ಈಗ ಏನು ಬೆಳವಣಿಗೆಗಳಾಗಿದೆಯಲ್ಲ, ಯದ್ವಾ ತದ್ವಾ ಬೆಳೆದು ಇವತ್ತು ಬೆಂಗಳೂರಲ್ಲೇ ನಮ್ಮ ಸ್ನೇಹಿತರು ಹೇಳ್ತಿದ್ರು ರಸ್ತೆ ಸಮಸ್ಯೆ ಇದೆ, ಮತ್ತೆ ಕಸದ ಸಮಸ್ಯೆ ಇದೆ ಅಂತೆಲ್ಲ. ಇದಕ್ಕೆ ಕಳೆದ 25 ವರ್ಷದಲ್ಲಿ ಏನು ಆಡಳಿತ ಮಾಡಿದಲ್ಲ 3 ಪಕ್ಷಗಳವರು ಜವಾಬ್ದಾರರು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನೀವು ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡ್ತಿದ್ದೀರಿ ಮೇಡಮ್. ಆಲ್ರೆಡಿ ಕೆಂಗೇರಿ ಯಲಹಂಕ ಭಾಗದಲ್ಲಿ ಸ್ಯಾಟಲೈಟ್ ಟೌನ್ ಅಂತ ಕಾನ್ಸೆಪ್ಟ್. ಹೌದು. ಆದ್ರೆ ಇವತ್ತು ಯಲಹಂಕ ಸ್ಯಾಟಲೈಟ್ ಟೌನ್, ಕೆಂಗೇರಿ ಸ್ಯಾಟಲೈಟ್ ಟೌನ್ದು ಉದ್ದೇಶನೇ ಇಲ್ದಂಗೆ ಆಗೋಗ್ಬಿಟ್ಟು ಅದನ್ನೆಲ್ಲ ಮರೆಮಾಚಿ ಅದಕ್ಕೆಲ್ಲ ಏನು ಗೊತ್ತಾ, ಯಾವ್ಯಾವ ರೀತಿ ದುರುದ್ದೇಶದಿಂದ ಬಳಸ್ಕೊಬೇಕು ಆ ರೀತಿ ಬಳಸ್ಕೊಂಡು ಆಗೋಗಿದೆ. ಆಮೇಲೆ ಎಷ್ಟೋ ಜಾಗ ಬೆಂಗಳೂರಲ್ಲಿ AT ರಾಮಸ್ವಾಮಿ ವರದಿ ನೀವು ತಕೊಂಡ್ರೆ 1000 ಎಕರೆ ಸರ್ಕಾರಿ ಜಾಗ ಇವತ್ತು ಒತ್ತುವರಿ ಆಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಎಲ್ಲಾದ್ರೂ ಯಾವ ಸರ್ಕಾರ ಆದ್ರೂ ಏನು ನ್ಯಾಯಯುತವಾಗಿ ತನಿಖೆ ಮಾಡಿ ಅದನ್ನ ವಾಪಸ್ ತಗೊಂಡಿದ್ಯಾ? ಖಂಡಿತವಾಗ್ಲೂ ಇಲ್ಲ. 1000 ಎಕರೆ ಜಮೀನ್ ಮೇಡಮ್ ಬೆಂಗಳೂರಲ್ಲೇ, ನೀವು ಬಿಡದಿವರೆಗೂ ಹೋಗ್ತಾ ಇದ್ದೀರಿ, ಬೆಂಗಳೂರಲ್ಲೇನೆ ಇವತ್ತು 1000 ಎಕರೆ ಜಮೀನು ಏನು ಸ್ವಾಧೀನ ಆಗಿದೆ ಅಂತ ಇದೆ ಅಂತಂದ್ರೆ ಅದನ್ನ ವಶಪಡಿಸ್ಕೊಳಕ್ಕೆ ಯಾವುದೇ ಸರ್ಕಾರ ಮನಸ್ಪೂರ್ವಕವಾಗಿ ಪ್ರಯತ್ನ ಪಟ್ಟಿಲ್ಲ. ಆ ಮನಸ್ಪೂರ್ವಕವಾಗಿ ಪ್ರಯತ್ನ ಪಟ್ಟಿದ್ರೆ ಇವತ್ತು ನೀವು ಬಿಡದಿ ಟೌನ್ಶಿಪ್ ಅನ್ನೋದೇ ಬೇಕಾಗಿರ್ತಿರ್ಲಿಲ್ಲ. ಒಂದು. ಆಮೇಲೆ ಎರಡನೇದು, ಇವಾಗ ನೀವು ರಸ್ತೆ ಬಗ್ಗೆ ಮಾತಾಡ್ತಿದ್ದೀರಿ, ಕಸದ ಬಗ್ಗೆ ಮಾತಾಡ್ತೀರಿ. ಇದಕ್ಕೆ BJP ಏನು ಸರ್ಕಾರದಲ್ಲಿದ್ದಂತ ಸಚಿವರುಗಳಿರ್ಬೋದು, ಮಂತ್ರಿಗಳು, ಅವರು ಸಹ ಕಾರಣ ಇದ್ದಾರೆ. ಇದಕ್ಕೆ JDS ಅವರು ಸಹ ಕಾರಣ ಇದ್ದಾರೆ. ಹಾಗಾಗಿ ಮೊದಲಿಗೆ ಈಗ ಬದ್ಧತೆ ಅನ್ನೋದಿರ್ಬೇಕು. ನಿಮಗೆ ಬದ್ಧತೆ ಇಲ್ಲ ಅಂತಂತಂದ್ರೆ ಖಂಡಿತವಾಗ್ಲೂ ಇಂಥವೆಲ್ಲ ಆಗುತ್ತೆ. ಇವಾಗ BJP ಅವರು ಇರ್ಬೋದು, JDS ಇರ್ಬೋದು,
ವಿರೋಧ ಪಕ್ಷವಾಗಿ ಅವರು ತಮ್ಮ ಒಂದು ಕಾರ್ಯದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ನಾನು ಹೇಳಕ್ ಬಯಸ್ತೀನಿ. ಸರ್ ಒಂದ್ ನಿಮಿಷ, ಈಗ ನೀವು ನೋಡಿ, ನೀವು ಮಾತಾಡೋಕೆ ನಾನು ಮಾತಾಡ್ಲಿಲ್ಲ, ನಾನು ಮಾತಾಡೋಕೆ ಇಲ್ಲ, ನಾನು ಏನೇನು ಮಾತಾಡ್ತಿಲ್ಲ, ನಾನು ಸಂಬಂಧಪಟ್ಟಿದ್ದಕ್ಕೆ ಹೇಳ್ತಾ ಇದ್ದೀನಿ. ಸೊ ಬಿಡದಿ ಟೌನ್ಶಿಪ್ ಅನ್ನೋದು ಖಂಡಿತವಾಗ್ಲೂ ಅದನ್ನ ಇಂಪ್ಲಿಮೆಂಟ್ ಮಾಡ್ಲೇಬಾರ್ದು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ನೀವೇ ಹೇಳ್ತಿದ್ರಿ ಫಲವತ್ತಾದ ಭೂಮಿ ಅಂತ, ಇದ್ರ ಬಗ್ಗೆ ಚರ್ಚೆ ಆಗಿದ್ಯಾ? ಸಾರ್ವಜನಿಕವಾಗಿ ನೀವು ಕರೆದಿದ್ದೀರಾ? ಅಲ್ಲಿಗೆ ಸಂಬಂಧಪಟ್ಟ ತಜ್ಞರನ್ನ ಕರೆದಿದ್ದೀರಾ? ರೈತರನ್ನ ಕರೆದಿದ್ದೀರಾ? ಸ್ಥಳೀಯರು ಯಾರ್ಯಾರು ಅದಕ್ಕೆ ಏನು ಸಂಬಂಧಪಟ್ಟವ್ರು ಇದ್ದಾರೆ ಅವ್ರನ್ನೆಲ್ಲ ಕರೆದು ನೀವು ಮಾತಾಡಿದ್ದೀರಾ? ರೈತರು ಒಪ್ಕೊಂಡಿದ್ದಾರೆ ಮನಸ್ಪೂರ್ವವಾಗಿ ಕೊಡ್ತೀರಿ ಅಂತ? ಇದೆಲ್ಲ ಇಲ್ಲ ಅಂತ ಹೇಳಿದ್ಮೇಲೆ ಖಂಡಿತವಾಗ್ಲೂ ಈ ಒಂದು ಏನು ಟೌನ್ಶಿಪ್ ಇದೆಯಲ್ಲ, ಇದನ್ನ ನಾವು ಮೊದ್ಲು ಕೈ ಬಿಡ್ಬೇಕು. ಅದ್ರ ಜೊತೆಗೆ ಬೆಂಗಳೂರಲ್ಲಿ ಇವತ್ತೇನು ಸಿಕ್ಕಾಪಟ್ಟೆ ಏನು ಅತಿಕ್ರಮಣ ಆಗಿದೆಯಲ್ಲ, ಆ ಜಾಗನ ವಶಪಡಿಸ್ಕೊಳ್ಳಿ ಸ್ವಾಮಿ. A.T. ರಾಮಸ್ವಾಮಿ ವರದಿನ ಜಾರಿ ಮಾಡಿ ಸ್ವಾಮಿ ತಾವು. ಏನು ಖಂಡಿತವಾಗ್ಲೂ ಏನ್ ಗೊತ್ತಾ ನಿಮ್ಗೆ, ಬಿಡದಿ ಟೌನ್ಶಿಪ್ ಹತ್ತರಷ್ಟು ಜಾಗ ಸಿಗುತ್ತೆ ನಿಮ್ಗೆ. ರೈಟ್, ಗಾಟ್ ಇಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಚಾಂದ್ ಪಾಷಾ ಅವರು ಕೂಡ ಭಾಗಿಯಾಗಿದ್ದಾರೆ. ನಮಸ್ಕಾರ. ಈಗ ಯೋಜನೆಗಳು ಸಾಕಾರಗೊಳ್ಳಬೇಕು ಅನ್ನೋದಾದ್ರೆ 100% ರಿಸಲ್ಟ್ ಬರಬೇಕು ಅನ್ನೋದಾದ್ರೆ ಈಗ ಎರಡು ಹಿಂಗೆ ಚಪ್ಪಾಳೆ ಹೊಡೆದ್ರೆ ಹೆಂಗೆ ಸೌಂಡ್ ಬರುತ್ತೋ ಅದೇ ರೀತಿ ಇರಬೇಕು. ರೈತರ ಒಂದು ಪರ್ಮಿಷನ್ನು ಬೇಕು, ಅನುಮತಿನೂ ಬೇಕು. ಸರ್ಕಾರ ಅಲ್ಲಿ ಏನೇನು ಯೋಜನೆಗಳನ್ನು ಕಾಮಗಾರಿಗಳನ್ನು ತರಬೇಕು ಅದು ಕೊಡಲೇಬೇಕಾಗತ್ತೆ. ಬಿಡದಿ ವಿಚಾರದಲ್ಲಿ ಅಂತಹ ಒಂದು ವಾತಾವರಣ ಇಲ್ದಿದ್ರು ನಾನು ಮಾಡೇ ತೀರ್ತೀನಿ ಅನ್ನೋ ಹಠಕ್ಕೆ ಮುಖ್ಯಮಂತ್ರಿಗಳು ಬಿದ್ದಿದ್ದಾರಾ? ಇಲ್ಲ, ಆ ಥರ ಏನಿಲ್ಲ ಮೇಡಮ್. ಆಯ್ತು, ಇರಲಿ ಕೇಳಿ, ಅದೇನಿಲ್ಲ, ಇರಲಿ. ಮೊಟ್ಟ ಮೊದಲನೇದಾಗಿ ನಮ್ಮ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಲ್ಲ, ಇದನ್ನು ಸ್ಪಷ್ಟಪಡಿಸ್ತೀನಿ. ಅನ್ನದಾತರ ಹೊಟ್ಟೆ ಮೇಲೆ ಹೊಡೆದು ನಾವು ಆಡಳಿತ ನಡೆಸಬೇಕು ಅಂತ ನಾವು ಬಂದಿಲ್ಲ. ಆಯ್ತು, ನಾನು ಮಧ್ಯ ಮಧ್ಯದಲ್ಲಿ ನೀವು ಮಾತಾಡಿದ್ದೀರಿ, ನಾನು ಮಾತಾಡಿಲ್ಲ, ನನಗೆ ದಾರಿ ಮಾಡಿಕೊಟ್ಟಿದ್ದೀರಿ. ಇರಲಿ. ಬಿಡದಿ ಟೌನ್ಶಿಪ್ಪಿನ ಜನಕ ಯಾರು? ಕಾಂಗ್ರೆಸ್ ಜನಕರು. ಓಕೆ, ಗಾಟ್ ಇಟ್. ಯಾರು? ಯಾಕೆ ತಂದ್ರಿ? ಇವತ್ತು ನೀವು ವಿರೋಧ ಮಾಡ್ತಿದ್ದೀರಲ್ಲ, ಅವತ್ತು ನೀವು ಮಾಡಬೇಕಾದ್ರೆ ನಿಮ್ಮ ಉದ್ದೇಶ ಏನಿತ್ತು? ಅವತ್ತಿನ ಜಮೀನಿನ ಬೆಲೆನೂ ಈ ಮಟ್ಟಕ್ಕಿರಲಿಲ್ಲ. ಕರೆಕ್ಟ್. ಅವತ್ತಿದ್ದವರು ರೈತರೇ, ಇವತ್ತಿರೋರು ರೈತರೇ. ಯಾಕೆ ಸ್ವಾಮಿ ತಂದ್ರಿ? ಈ ಇಬ್ಬಗೆ ನೀತಿ ಯಾಕೆ? ಅವತ್ತಿದ್ದಂಥ ಬೆಂಗಳೂರು, ಇವತ್ತಿದ್ದಂಥ ಬೆಂಗಳೂರು ಬೃಹದಾಕಾರವಾಗಿ ಬೆಳೆದಿದೆ. ಅವತ್ತಿದ್ದಂಥ ಬಿಡದಿ, ಇವತ್ತಿದ್ದಂಥ ಬೆಂಗಳೂರು ಎರಡೂ ಸೇರಿದೆ. ಅದನ್ನೇ ಬಿಡದಿ ಮತ್ತು ಬೆಂಗಳೂರಿಗೆ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ. ಆಯ್ತು, 30 ಕಿಲೋಮೀಟರ್ ಸಮೀಪದಲ್ಲಿದೆ. ಆಯ್ತು, ನಗರ ಬೆಳೆದಂತೆಲ್ಲ ಅಭಿವೃದ್ಧಿ ಆಗೋದು ಸಹಜ. ನಾವೇನು ಉದ್ದೇಶಪೂರ್ವಕವಾಗಿ ಬಿಡದಿಯಲ್ಲಿ ಮಾಡ್ಬೇಕಂತೇನು ಹೊರಟಿಲ್ಲ. ಆಯ್ತು. ಈಗ ತಾವು ಹೇಳಿದ್ರಿ 2 ಚಪ್ಪಾಳೆ ಹೊಡೆದ್ರೆ, 2 ಕೈ ಸೇರಿದ್ರೆ ಚಪ್ಪಾಳೆ ಅಂತ. ಇಲ್ಲಿ ಸರ್ಕಾರ ವರ್ಸಸ್ ರೈತರಲ್ಲ, ಈ ಯೋಜನೆಗೆ ರೈತರು ವರ್ಸಸ್ ರೈತರೇ. ಪರಾನೂ ಇದ್ದಾರೆ, ವಿರೋಧನೂ ಇದ್ದಾರೆ. ಇವರು ಹೇಳ್ತಾರೆ 80% ಒಪ್ಪಿದ್ದೀವಿ ಅಂತಾನು ಹೇಳೋರು ಇದ್ದಾರೆ, 80% ಒಪ್ಪಿಲ್ಲ ಅಂತ ಹೇಳೋರು ಇದ್ದಾರೆ. ಅಲ್ವಾ ಮೇಡಮ್? ಈ ಯೋಜನೆ ನೀವು ಅವತ್ತು ತಂದ್ರಲ್ಲ, ತಂದಾದ್ಮೇಲೆ ರೆಡ್ ಝೋನ್ ಮಾಡಿದ್ಯಾರು? ರೆಡ್ ಝೋನ್ ಮಾಡಿದ್ಯಾರು? ರೈತರಿಗೆ ಗೊತ್ತಿದೆ. ಅದಾದ ನಂತರ ಮತ್ತೆ ಅಧಿಕಾರಕ್ಕೆ ತಾವೇ ಬರ್ತೀರಿ. ಅವತ್ತೇ ಈ ಯೋಜನೆಯನ್ನು ಕೈ ಬಿಡ್ಬೋದಾಗಿತ್ತಲ್ಲ, ಯಾಕೆ ಬಿಡಲಿಲ್ಲ? ಇವತ್ತು ನಗರ ಬೆಳೆದಂಗೆಲ್ಲ ಅಲ್ಲಿ ಡೆವಲಪ್ಮೆಂಟ್ಸ್ ಮಾಡಬೇಕು. ಆಮೇಲೆ ಭೂ ಸ್ವಾಧೀನ ಅನ್ನೋದು ಒಂದು ಪ್ರಕ್ರಿಯೆ ಸರ್ಕಾರ, ಎಲ್ಲ ಸರ್ಕಾರಗಳಲ್ಲೂ ನಡೆಯುತ್ತೆ. ಪರ ವಿರೋಧ ಬಂದೇ ಬರುತ್ತೆ. ಸರ್ಕಾರದ ಯೋಜನೆ ಮನಸ್ಸಲ್ಲಿ ಏನಿರುತ್ತೆ? ಡೆವಲಪ್ಮೆಂಟ್ ಮಾಡಬೇಕು ಅಂತ ಇರುತ್ತೆ. ಕರೆಕ್ಟ್. 1990ರಲ್ಲಿ ಸರ್, ಅದು ನಾನು ಡೀಟೇಲ್ ಆಗಿ ನಿಮ್ಮ ಹತ್ರ ಮಾತಾಡ್ತೀನಿ, ಇನ್ನು ಡೀಟೇಲ್ ಆಗಿ ನಿಮ್ಮ ಹತ್ರ ಮಾತಾಡ್ತೀನಿ. 1990ರಲ್ಲಿ ಕೈಗಾರಿಕಾ ವಲಯ ಅಂತ ಆಯ್ತು. ಹೌದು. ಕೈಗಾರಿಕೆಗಳಿಗೆ ಸ್ವಾಧೀನಪಡಿಸ್ಕೊಂಡು ಜಮೀನು ಕೊಟ್ರಲ್ಲ, ಅವತ್ತು ಎಲ್ಲಿ ಹೋಗಿತ್ತು ತಮ್ಮ ವಿರೋಧ? ಆಯ್ತು, ಅಲ್ವೇ? ಹಾಗಾಗಿ ಈ ಇಬ್ಬಗೆ ನೀತಿ ಬೇಡ. ಒಂದು ಇಬ್ಬಗೆ ನೀತಿ. ನೀವು ಹೇಳಿದಂತ ಉತ್ತರದಲ್ಲಿ ನನಗೇನು ಪ್ರಶ್ನೆ ಹುಡ್ಕೋತು ಅಂತ ಹೇಳಿದ್ರೆ, ಬೆಂಗಳೂರನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಮಗೆ ಯಾದಗಿರಿ ಕಾಣಿಸ್ತಿಲ್ವಾ? ರಾಯಚೂರು ಕಾಣೋದಿಲ್ವಾ? ಆಯ್ತು, ಬರೀ ನಿಮಗೆ ಬೆಂಗಳೂರು ಸುತ್ತಮುತ್ತ ಅಭಿವೃದ್ಧಿ ಮಾಡಿ ರಾಜ್ಯದ ರಾಜಧಾನಿಗೆ ಯಾದಗಿರಿ ಹತ್ರದಲ್ಲಿದೆಯಾ? ರಾಜ್ಯದ ರಾಜಧಾನಿಗೆ ಯಾದಗಿರಿ ಹತ್ರ ಇದ್ರೇನು ಬೆಳೀತಾ ಇರೋದು ಯಾದಗಿರಿ ಬೆಂಗಳೂರು ಮಾಡಿ ನೀವು
ಅಲ್ಲಲ್ಲ, ನೀವು ಯಾದಗಿರಿನ ಬೆಂಗಳೂರು ಮಾಡಿ, ರಾಯಚೂರು ಬೆಂಗಳೂರು ಮಾಡಿ, ರಾಯಚೂರು ಮಾಡ್ತೀವಿ, ಬೀದರ್ ಮಾಡ್ತೀವಿ. ಯಾವಾಗ ನೋಡಿ ನೀವ್ ಹೇಳ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ. ಇಲ್ಲ ಅರ್ಥ ಇಲ್ಲ. 95% ಇದ್ದವ್ರನ್ನ 100% ಮಾಡೋದು ಸಾಧನೆ ಅಲ್ಲ. ರಾಜ್ಯದ ರಾಜಧಾನಿಗೆ ಸಮೀಪದಲ್ಲಿರುವಂತಹ ಬೇಡ ಸರ್, ನಗರಕ್ಕೆ ಹೊಂದಿಕೊಂಡಂತಿರುವಂತಹ ಅಭಿವೃದ್ಧಿ ಬೇಡ ಜನಕ್ಕೆ. ಇವತ್ತು ಉತ್ತರ ಕರ್ನಾಟಕದ ಮಂದಿ ನಮಗೆ ಸಪರೇಟ್ ಮಾಡಿ ಅಂತ ಯಾಕೆ ಹೇಳ್ತಿದಾರೆ ಗೊತ್ತಾ? ಇದೇ ಕಾರಣಕ್ಕೆ. ಬೆಳಗಾವಿಯಲ್ಲಿ ಸುವರ್ಣಸೌಧ ಕಟ್ಟಿದ ಮೇಲೆ ಹಬ್ಬ ನಮ್ದು ಅಂತ ವಿಧಾನಸೌಧ ಬಂತು, ಎಲ್ಲಾ ಶಾಸಕರು ಇಲ್ಲಿ ಬಂದು ಚರ್ಚೆ ಮಾಡ್ತಾರೆ, ನಮಗೂ ಒಂದು ಧ್ವನಿ ಆಗತ್ತೆ ಅನ್ನೋದನ್ನ ಹುಸಿ ಮಾಡ್ಬಿಟ್ಟಿದ್ದೀರಾ ಸರ್ ನೀವೆಲ್ಲರೂ ಸೇರ್ಕೊಂಡು. ಅಲ್ಲ, ನೀವ್ ಹೇಳ್ತಾ ಇರೋದು ಸಬ್ಜೆಕ್ಟ್ಗೂ ಅದಕ್ಕೆ ಎಲ್ಲಿಂದ ಎಲ್ಲಿಗೆ ರಾಜ್ಯದ ಅಭಿವೃದ್ಧಿ ಯಾಕಿಲ್ಲ ಅಂತ ಅದಕ್ಕೊಂದು ಚರ್ಚೆ ಮಾಡಿ ಮಾತಾಡೋಣ. ಲಿಂಕ್ ಮಾಡ್ಕೊಳಕ್ ನಿಮ್ಗೆ ಇಷ್ಟ ಇಲ್ಲ? ಇಲ್ಲ, ನನಗೆ ಇಷ್ಟ ಇಲ್ಲ ಅಂತಲ್ಲ. ನಿಮ್ಮ ಸಬ್ಜೆಕ್ಟ್ ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡೋಣ. ತಗೊಂಡೋಗ್ತೀರಿ, ಗುಲ್ಬರ್ಗ ತಗೊಂಡೋಗ್ತೀರಿ, ಅದು ರಾಜ್ಯದ ಅಭಿವೃದ್ಧಿಗೆ ಮಾತಾಡೋಣ. ಕಾಂಟೆಕ್ಸ್ಟ್ ನ ತುಂಬಾ ಚೆನ್ನಾಗಿ ರೀಚ್ ಮಾಡ್ಕೊಡ್ರೆ ನೋಡಿ ಮೇಡಮ್, ನಿಮ್ಮ ಕಣ್ಣು ಮುಂದೆ ಇದೆ. ಮುಂಚೆ ಯಲಹಂಕ ದೇವನಹಳ್ಳಿ ಹೋಗ್ಬೇಕಾದ್ರೆ ಯಾವುದೋ ಊರಿಗೆ ಹೋದಾಗ ಆಗ್ತಿತ್ತು. ಅಲ್ಲಿನ ಜಮೀನಿನ ಬೆಲೆ ಬಹಳ ಕಡಿಮೆ ಇತ್ತು. ರೈತರ ಬದುಕು ವ್ಯವಸಾಯದಲ್ಲಿ ಅಷ್ಟಕ್ಕಷ್ಟೇ. ಆದ್ರೆ ಅನ್ನದಾತ ಇದ್ರೆ ಬದುಕಕ್ಕಾಗಲ್ಲ, ಅದನ್ನು ಹೇಳ್ತೀನಿ ನಾನು. ರೈತರು ಬೇಕೇ ಬೇಕು. ಆದ್ರೆ ಬಗ್ಗೆ ನಿಧಿ ಅಂತೀವಿ ನಾವು. ಯಾಕೆ ಅಂತ ಇದೇ ರೈತ 1 ಗಂಟೆ ನನಗೂ ಈ ಭೂಮಿಗೂ ಸಂಬಂಧ ಇಲ್ಲ ಅಂತ ಕೂತ್ಕೊಂಡ್ರೆ ನಾವ್ ಯಾರು ನೀರ್ ಕುಡಿಯಕ್ಕಾಗಲ್ಲ. ನಾನು ಅದನ್ನೇ ಹೇಳಕ್ ಬರ್ತಾ ಇದ್ದೀನಿ. ಬೆಂಗಳೂರು ಸಮೀಪದಲ್ಲಿ, ಅತಿ ಸಮೀಪದಲ್ಲಿ ಇರುವಂತ ಕಡೆ ನೀವು ಇದನ್ನ ತೆಗೆದು ನೋಡಿ. 2 ಕಡೆಯಿಂದಲೂ ಇದು ಬರ್ತಾ ಇದೆ. ಯಾವ್ದು ಸಾಮಾಜಿಕ ಜಾಲತಾಣದಲ್ಲಿ ಹೆಣ್ಣು ಮಕ್ಕಳು ಏನ್ ಹೇಳ್ತಾ ಇದ್ದಾರೆ, ನಿಮ್ಮ ಕಾಲಿಗೆ ಬೀಳ್ತೀವಿ. ಕಾಲಿಗೆ ಬೀಳ್ತೀವಿ, ನಾವು ಇಲ್ಲಿ ವ್ಯವಸಾಯ ಮಾಡಿ ನೈಸ್ ಪಾಯಿಂಟ್. ಬರ್ತೀನಿ ಅಲ್ಲಲ್ಲ, ಗೊತ್ತಾಯ್ತು ನಿಮ್ದು ಪಾಯಿಂಟ್, ನನಗೆ ಅರ್ಥ ಆಯ್ತು. ಚಾಂದ್ಪಾಷ್ ಅವರೇ, ನೀವು ಹೇಳಿ. JDS ವಕ್ತಾರರು ಅವತ್ತು ನೀವೇ ಟೌನ್ಶಿಪ್ ಮಾಡಕ್ ಹೊರಟಿದ್ರಿ, ಇವತ್ತು ವಿರೋಧಿಸ್ತಾ ಇದ್ದೀರಿ. ಅವತ್ತು ವಿರೋಧಿಸ್ತಿದ್ದವರು ಇವತ್ತು ಟೌನ್ಶಿಪ್ ಮಾಡಕ್ ಹೊರಟಿದ್ದಾರೆ. ಸೊ ಹಂಗಾಗಿ ನಿಮಗೂ ಕಾಂಗ್ರೆಸ್ಗೂ ವ್ಯತ್ಯಾಸ ಏನ್ ಗೊತ್ತಾಗ್ತಿಲ್ಲ ಜನರಿಗೆ. ಈಗ ಚಾಂದ್ಪಾಷ್ ಅವರು ಹೇಳ್ದಾಗೆ 2006ರಲ್ಲಿ, ಅವತ್ತು 2006 ಅಂದ್ರೆ ಸರಿ ಸುಮಾರು 20 ವರ್ಷಗಳ ಹಿಂದೆ ಈ ಬೆಂಗಳೂರು ನಿಮ್ಗೆ ಬಹಳಷ್ಟು ಕೂಡ ಅಗಾಧವಾಗಿ ಬೆಳೀತಿತ್ತು. ಕುಮಾರಣ್ಣವರು ಅವತ್ತು ಕೂಡ ಒಂದು ಗುರಿ ಇಟ್ಕೊಂಡ್ರು. ಬೆಂಗಳೂರು ಬಹಳಷ್ಟು ಕೂಡ ಅಭಿವೃದ್ಧಿ ಆಗ್ತಿದೆ, ಬೆಂಗಳೂರಿಂದ 30 ಕಿಲೋಮೀಟರ್ ಸುತ್ತಲೂ ಕೂಡ ಒಂದು ಟೌನ್ಶಿಪ್ ಮಾಡಬೇಕು ಅಂತ ಸರಿ ಸುಮಾರು 5 ಟೌನ್ಶಿಪ್ನ ಹೇಳಿದ್ರು. ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ಬಿಡದಿ, ಸೋಲೂರು, ಡಬಸ್ಪೇಟೆ, ಹೊಸಕೋಟೆ, ಈ ತರ ಒಂದು 5 ಟೌನ್ಶಿಪ್ಗಳನ್ನ ಮಾಡಿದ್ರು. ಅದೇ ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಕಾಂಗ್ರೆಸ್ನವರು ಬಹಳಷ್ಟು ಕೂಡ ವಿರೋಧಿಸ್ಬಿಟ್ಟು ಅದನ್ನೇನ್ ಮಾಡಿಸಿದ್ರು, ಅದು ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಆಗ್ದಂಗೆ ಸ್ಟಾಪ್ ಮಾಡಿಸಿದ್ರು. ಕುಮಾರಣ್ಣವ್ರು ಮತ್ತೆ ಮುಖ್ಯಮಂತ್ರಿ ಆದ್ರು, ಅವ್ರು ಸುಮ್ಮನೆ ಆದ್ರು. ಇವ್ರು ಹೇಳಿದ್ರು ಎಲ್ಲ ಝೋನಲ್ಲಿ ಇದೆ, ಸಾರಿ ರೆಡ್ ಝೋನಲ್ಲಿ ಇದೆ ಅಂತ. ಆಯ್ತು. ಬಹಳಷ್ಟು ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಕುಮಾರಣ್ಣ ಮಾಡಿದ ಕೆಲಸನ ಇವ್ರು ಒಪ್ಪಲ್ಲ. ಆಯ್ತು, ಕುಮಾರಣ್ಣ ಅವ್ರು ತಪ್ಪು ಮಾಡಿಬಿಟ್ರು. ನೀನು ಯಾವುದೋ ಒಂದು ಕಾರ್ಯಕ್ರಮ ನಿಂತ್ಕೊಂಡು 18 ಜನ ಗೆದ್ಬಿಟ್ಟು ನೀನು ಹರಿತೀನಿ ಅಂತ ಕುಮಾರಣ್ಣಂಗೆ ಹೇಳ್ತಿದ್ರಲ್ಲ, 135 ಜನ ಗೆದ್ದಿದ್ಯಲ್ಲ, ನೀನು ರದ್ದುಪಡಿಸಪ್ಪ ಇದನ್ನ. ಇಲ್ಲಿ ತೋರ್ಸು ನೀನ್ ಶಕ್ತಿನ, ನೀನ್ ಸಾಮರ್ಥ್ಯನ. ಜೊತೆಗೆ ಹೇಳ್ತೀನಿ ಕೇಳಿ ಸರ್ ಹೇಳ್ತೀನಿ ಕೇಳಿ. ಹೌದು ರೈತರು ಸರ್ ಹೇಳ್ತೀನಿ ಕೇಳಿ ಸರ್. ರೈತರ ವಿಷಯ ಅಂತ ಸಂದರ್ಭದಲ್ಲಿ ಇದೇ DK ಶಿವಕುಮಾರ್ ಹೇಳ್ತೀನಿ ಕೇಳಿ ಸರ್. ಇದೇ DK ಶಿವಕುಮಾರ್ ನಿಮಗೆ ಗೊತ್ತಿದೆ ಬಹಳಷ್ಟು ಕೂಡ ಏನು ನಾನು ನೀರು ಹರಿಸ್ತೀನಿ, ಡ್ಯಾಮ್ ಕಟ್ಸ್ತೀನಿ ಅಂತ ಬಂದಂತವ್ರು, ನಾನು ರೈತರ ಮಗ ಅಂತ ಬಂದಂತವ್ರು. ಅರ್ಥ ಆಯ್ತಾ ಸರ್? ಹೇಳ್ತಾ ಇರ್ತಾನೆ. ಆಯ್ತು ಸರ್, ಯಾರು ಸರ್? ಆಯ್ತು ಸರ್, ಪಶ್ಚಾತ್ತಾಪ ಪಟ್ಟಿದೀವಿ. ಅದೇ ಯಾಕೆ ಮುಂದುವರಿಸ್ತಾ ಇದ್ದೀರಿ? ಯಾರು ಅಪ್ಲಿಕೇಶನ್ ಹಾಕೊಂಡಿದ್ರ ನಮ್ ಜಾಗ ರದ್ದುಪಡಿಸ್ಕೊಳ್ಳಿ ಅಂತ? ಇವತ್ತು ವಿರೋಧಿಸ್ತಾ ಇದ್ದಾರೆ. 2 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. 2 ವರ್ಷ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಲೆ ಇಲ್ಲ. ರೈತರ ಜೊತೆ ಸೇರ್ಕೊಂಡು ಡಿಸ್ಕಷನ್ ಮಾಡಿಲ್ಲ, ಸಾರ್ವಜನಿಕ ಅಭಿಪ್ರಾಯ ತಗೊಂಡಿಲ್ಲ. ಏಕಾಏಕಿ ರಾತ್ರಿ ನೀವು ಡಿನೋಟಿಫಿಕೇಶನ್ ಮಾಡ್ಬಿಟ್ಟು ಏನೋ ಅಧಿಸೂಚನೆ ಹೊರಡಿಸ್ಬಿಟ್ರೆ ಇಟ್ಕೊಂಡು ಅವಸರ ಯಾಕೆ? ಏನಿದೆ ಸಾಲದ ಬೆಂಗಳೂರು ಸುತ್ತಲೂ ಮಾಲ್ಗಳಿದ್ದಾವೆ. DK ಶಿವಕುಮಾರ್ ನಾವು ಬೆಂಗಳೂರು ಸುತ್ತಲೂ ಮಾಲ್ಗಳಿದ್ದಾವೆ. ಇನ್ನು ಎಷ್ಟು ಆಸೆ ಇದೆ? ಸಾಕಲ್ಲ ಮುಖ್ಯಮಂತ್ರಿ? ಸಾಕಲ್ಲ? ವೈಯಕ್ತಿಕ ಅಲ್ಲ ರೀ, ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಬದ್ಧತೆ ಇರ್ಬೇಕು. ಯಾವ್ದು ವೈಯಕ್ತಿಕ?
ವೈಯಕ್ತಿಕ ಯಾವ್ದ್ರಿ ನಿಮಿಷ ಇರಿ. ಒಬ್ಬ ಸಾರ್ವಜನಿಕ ಏನು ಇಲ್ಲಿ ಬೆಳೆ ಬೆಳ್ಕೊಂಡ್ ಬಂದಿದ್ರ ಅರ್ಥ ಆಯ್ತಾ 2006 ಎಷ್ಟಿದ್ರಿ ಅವ್ರದ್ದು ಎಷ್ಟಿದ್ರಿ ಅವ್ರದ್ದು ಆದಾಯ ಇಲ್ಲ, ಅವ್ರ ಎಷ್ಟು ಆಸ್ತಿ ಕೊಟ್ಟಿದ್ದಾರೆ? ಬಗ್ಗೆ ಆಸ್ತಿ ಮಾತಾಡ್ತಾರೆ. ಮತ್ತೆ ವೈಯಕ್ತಿಕ ಅಲ್ಲದ ಆಸ್ತಿ ಆಸ್ತಿ. ತೋರಿಸ್ಬೇಕದು ಆಸ್ತಿ ವೈಯಕ್ತಿಕ ಅಲ್ಲದ ಆಸ್ತಿ ಸಮಾಜದ ಅರ್ಥ ಆಯ್ತಾ ಸರ್ ನೀನು ಮುಖ್ಯಮಂತ್ರಿ ಆದಂತ ವ್ಯಕ್ತಿ ನೀನು ರಾಜ್ಯದ ಜನತೆಗೆ ರೆಸ್ಪಾನ್ಸಿಬಿಲಿಟಿ ಇರಬೇಕು ಹೊಣೆಗಾರಿಕೆ ಇರಬೇಕು ಬದ್ಧತೆ ಇರಬೇಕು ಅಲ್ಲ, ಒಂದ್ ನಿಮಿಷ ಇರಿ. ಅರ್ಥ ಆಯ್ತಾ ಸರ್ ರೈತರು ಗಿರೀಶ್ ಗೌಡ್ರೆ ಒಂದ್ ನಿಮಿಷ ಚಾಂದ್ ಪರ್ಶ್ ಅವ್ರೆ ಒಂದ್ ನಿಮಿಷ ವಿಷಯ ನೀವ್ ಹೇಳಿ ತಗೊಳ್ಬಾರ್ದು. ಬಿಜೆಪಿ ವಕ್ತಾರ ಹೇಳಿ ದಯಮಾಡಿ ಒಂದ್ ನಿಮಿಷ relax ಪ್ರತಿಪಕ್ಷವಾಗಿ ವೈಯಕ್ತಿಕ ಬೇಡ 3 ವರ್ಷ ಯಾವ್ದ್ರ ವೈಯಕ್ತಿಕ ಅವ್ರ ಆಸ್ತಿ ಮಾಡಿದ್ರೆ ವೈಯಕ್ತಿಕ ಅನ್ನೋದು ಒಂದ್ ನಿಮಿಷ ಸರ್. ಗಿರೀಶ್ ಗೌಡ್ರೆ, ಬಿಜೆಪಿ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಒಂದ್ ನಿಮಿಷ ಎಷ್ಟು ಬೇಕು ಮೇಡಮ್? ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಅಲ್ಲ, ನೋಡಿ. ಒಂದ್ ನಿಮಿಷ ರಿಲ್ಯಾಕ್ಸ್ ಅಲ್ಲ, ಮಾಡಿ. ಅಲ್ಲ, ನೀವು ಮಾತಾಡೋ ವಿಚಾರಗಳು ಜನರಿಗೆ ತಲುಪಬೇಕಾ ಬೇಡ ಅಲ್ವಾ ಒಂದ್ ನಿಮಿಷ ರಿಲ್ಯಾಕ್ಸ್ ರಿಲ್ಯಾಕ್ಸ್. ನನಗೆ ಕ್ಲಮ್ಸಿ ಆಗ್ಬಿಟ್ರೆ ರೀಚ್ ಆಗಲ್ಲ ಅನ್ನೋ ನೋವಿದೆ ಮೇಡಮ್, ಇಷ್ಟೇ ಯಾಕಂದ್ರೆ ಮೇಡಮ್. ನೀವೆಲ್ಲರೂ ವಿಷಯ ತಿಳ್ಕೊಂಡ್ ಬಂದಿರ್ತೀನಿ ಅದು ಪ್ರೆಸೆಂಟ್ ಮಾಡ್ಬೇಕು ಸರಿ, ಈ ಅನ್ನೋದ್ರೆ subject ಒಬ್ರ ಆದ್ಮೇಲೆ ಒಬ್ರು ಮಾತಾಡೋಣ Please, ಮೇಡಮ್ ಇಲ್ಲ ಇಲ್ಲ ಈಗ ನನಗೆ ಟೈಮ್ ಕೊಟ್ಟಾರೆ ನಾನು ಹೇಳಿದ್ಮೇಲೆ ಚಾಂದ್ ಪಾಷ ಅವ್ರೆ, ನಾನು ಹೇಳಿದ್ಮೇಲೆ ಚಾಂದ್ ಪಾಷ ಅವರೇ ನಿಮಗೆ 4 ನಿಮಿಷ ಕೊಟ್ಟಾಯ್ತು ಅಲ್ಲ ನೋಡಿ ಮಾತಾಡ್ತೀನಿ ನಾನು. 80% ಅವಕಾಶ ಇದೆ ಬಿಜೆಪಿ 80% ಇಲ್ಲ 3 ವರ್ಷದಿಂದ ಪ್ರತಿಪಕ್ಷವಾಗಿ ನೀವ್ ಎಷ್ಟು ಕೆಲಸ ಮಾಡಿದೀವಿ ಅಂತ ನಾವು ನೋಡಿದೀವಿ ಹೌದು. ಈಗ್ಲಾದ್ರೂ ಬಿಡದಿ ಜನರ ಪರವಾಗಿ ನಿಂತ್ಕೋತೀರಾ ನಿಂತ್ಕೊಳ್ತಾ ಇದ್ದೀವಿ ಮೇಡಮ್ ನಿಂತಿದ್ದೀವಿ ಹೆಂಗೆ? ಮೇಡಮ್ ಈಗ 80% ರೈತರು ಪರಾನೂ ಇದ್ದಾರೆ 80% ರೈತರು ವಿರೋಧನೇ ಇದ್ದಾರೆ ಅನ್ನೋ ಮಾತನ್ನು ಹೇಳಿದೆ ಚಾಂದ್ ಪಾಷ ಅವರು. ಆ 80% ನಿಜವಾದ ರೈತರು ವಿರೋಧ ಇರ್ಬೋದು, 80% ನಕಲಿ ಜಮೀನು ಮಾಲೀಕರು ಪರ ಇರ್ಬೋದು. ಗಾಟ್ ಇಟ್ ಅದು ವೈಯಕ್ತಿಕ ಅಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಲ್ಲ ನೀವ್ ಹೇಳೋದನ್ನೇ ನಾನು ಉಲ್ಲೇಖ ಮಾಡಿ ಬಿಡಿಸಿ ಮಾತಾಡ್ತಿದ್ದೀನಿ. ಹೇಳ್ತಾ ಇದ್ದೀನಿ. ಸರ್ ರೈತರು ವಿಷಯ ಆಮೇಲೆ ಮಾತಾಡ್ಲೇಬೇಕಾಗಿದೆ ಸರ್. ಆಮೇಲೆ ರೈತರಿಗೆಲ್ಲ ಕೆಳಗಿರಲ್ಲ. ಇವತ್ತು ಸಾಯ್ತಾ ಇದ್ದಾರೆ ರೈತರುಗಳು. ಒಂದ್ ನಿಮಿಷ ಇರಿ. ರೈತರು ಸಾಯ್ತಾ ಇದ್ದಾರೆ. ರೈತರು ಪರವಾಗಿ ನಿಂತ್ಕೊಳ್ಳಿ. ಗೌಡ್ರೆ ಆಮೇಲೆ ಬೇರೆ ಯಾವುದೇ ಭೂ ಸ್ವಾಧೀನದ ಪ್ರಕ್ರಿಯೆಗಳು ಇಷ್ಟು ವೇಗವಾಗಿ ಹೋಗಿರ್ಲಿಲ್ಲ. ಇದು ಮಾತ್ರ ಯಾಕೆ ಕುದುರೆ ಮೇಲೆ ಕುತ್ಕೊಂಡು ಹೋಗ್ತಾ ಇದೆ ಒಂದೇ ಕಂತ ದುಡ್ಡು. ಸರ್ ಒಂದೇ ಕಂತ ದುಡ್ಡು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮೈತ್ರಿ ಅಂತ ಗೊತ್ತು ಒಬ್ಬೊಬ್ರು ಮಾತಾಡಿ ಇದಕ್ ಮಾತ್ರ ಯಾಕೆ ಇಷ್ಟೊಂದು ಬೆಲೆ, ಯಾಕೆ ಅಷ್ಟೊಂದು ವೇಗ, ಯಾರ ಮಾಲೀಕತ್ವದ ಯಾರ ಪಹಣಿಗಳಿಗೆ ನೀವು ಹಣನ ವರ್ಗಾವಣೆ ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದೀರಿ? ರಾಜ್ಯ ಆಲ್ರೆಡಿ ಸರ್ಕಾರ ಸಾಲದಲ್ಲಿದೆ. ಆಮೇಲೆ ವಿಪರೀತವಾಗಿ ನಾವು ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ. ಬೆಂಗಳೂರನ್ನೇ ಉಳಿಸ್ಕೊಳಕ್ ಆಗ್ತಾ ಇರೋಂಥ ಪರಿಸ್ಥಿತಿನ ನಾವೆಲ್ಲರೂ ಸರ್ಕಾರ ಇವತ್ತು ಪ್ರಸ್ತುತವಾಗಿ ಸತ್ಯವಾಗಿಯೂ ಇದೆ, ವಾಸ್ತವವಾಗಿ ಇದೆ. ಇದರಲ್ಲಿ ಟೌನ್ಶಿಪ್ ಅಂತೇಳಿ ಈಗ ನಿಜವಾಗ್ಲೂ ಆಗ್ಬೇಕಾಗಿರೋದು ಬೆಂಗಳೂರು ಹೊರೆ ಕಡಿಮೆ ಆಗ್ಬೇಕಂದ್ರೆ ಇವ್ರು ಹೇಳಿದಾಗೆ ನೆಲಮಂಗಲ ಮಾಡಿ, ಸೋಲೂರು ಮಾಡಿ, ಕನಕಪುರ ಮಾಡಿ, ದೊಡ್ಡಬಳ್ಳಾಪುರ ಮಾಡಿ, ಅಲ್ಲ ಸುತ್ತಲೂ ಇದೆ. ಒಂದೇ ಕಡೆನ ಎಲ್ಲಾ ಡಂಪನ್ನು ಫೋಕಸ್ ಮಾಡೋ ಉದ್ದೇಶ ಆದ್ರೂ ಏನು? ಇತ್ತೀಚಿನ 10-15 ವರ್ಷಗಳಲ್ಲಿ ಅಥವಾ ಇತ್ತೀಚಿನ 5 ವರ್ಷಗಳಲ್ಲಿ ಅಲ್ಲಿರೋ ಪ್ರಾಪರ್ಟಿಗಳನ್ನು ಯಾರ್ಯಾರು ಪರ್ಚೇಸ್ ಮಾಡಿದ್ದಾರೆ, ಯಾವ ಉದ್ದೇಶ ಇಟ್ಕೊಂಡು ಪರ್ಚೇಸ್ ಮಾಡಿದ್ದಾರೆ, ಸರ್ಕಾರ ಬಂದ ತಕ್ಷಣ ಇದಕ್ಕೆ ವೇಗ ಯಾಕೆ ಸಿಕ್ಕಿದೆ, ಇದೆಲ್ಲವೂ ಕೂಡ ಗೂಢಾರ್ಥವಾಗಿದೆ ಜನಕ್ಕೆ. ಅಲ್ಲ ಒಂದ್ ನಿಮಿಷ ಒಂದೇ ಕಡೆನೇ ಯಾಕೆ ಡಂಪ್ ಮಾಡ್ತೀರಿ ನೀವು? ನೀವ್ ಹೇಳಿದ ಪಾಯಿಂಟ್ಗೆನೆ ಇವಾಗ ಬಿಡದಿ, ಹೊಸಕೋಟೆ, ನಾನು ಯಾರೋ ಹೋಗೋದಿರ್ಲಿ, ಬೆಂಗಳೂರಿನ ಇವತ್ತೊಂದ್ ದಿವಸ ಏನ್ ಗೊತ್ತಾ, ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ ಏನಿದು ಕ್ಲಸ್ಟರ್ ಆಫ್ ವಿಲೇಜಸ್. ಸರ್ ಒಂದ್ ಸೆಕೆಂಡ್ ಇನ್ನೊಂದು ಪದ ಹೇಳ್ಬಿಡ್ತೀನಿ. ಆಮೇಲೆ ಮೇಡಮ್ ನನಗನ್ಸೋದು ವೈಯಕ್ತಿಕವಾಗಿ ನೋಡಿ, ಜಮೀನು ಕೊಡ್ಬೇಕಾಗಿರೋದು ರೈತರು, ತಗೊಳ್ಬೇಕಾಗಿರೋದು ಸರ್ಕಾರ, ಹಣ ಕೊಡ್ಬೇಕಾಗಿರೋದು ರೈತರ ಅಕೌಂಟ್ಗಳಿಗೆ. ನೀವು ಗ್ರಾಮಗಳಲ್ಲಿ ಸಭೆಗಳನ್ನು ಮಾಡಿ ಸರ್ಕಾರದವರು, ಅವರು ಕರೀರಿ, ಪರಸ್ಪರ ಕೂತು ನೇರವಾಗಿ ಚರ್ಚೆ ಮಾಡಿ. ಇಲ್ಲ ಅದೊಂದು ಲೈವ್ ಬಿಟ್ಬಿಡ್ಬೇಕು. ಲೈವ್ ಬಿಡಿ. ಈ ಸ್ಟುಡಿಯೋ ನಾನೊಂದು ಸರ್ ಒಂದ್ ನಿಮಿಷ ಕಂಪ್ಲೀಟ್, ನಾನೊಂದು ಚಾನಲ್ ಅಲ್ಲಿ ಹೇಳಿದೆ, ಅವ್ರು ಈಗಾಗಲೇ ಹೋಗ್ಬಿಟ್ಟಿದ್ದಾರೆ ಅಲ್ಲಿ. ನೀವು ನಡೀರಿ, ನಾವು ಬರ್ತೀವಿ. ಜನಗಳನ್ನು ರೈತರನ್ನೇ ಕೂರಿಸಿ ಅವ್ರ ಪಾಣಿ, ಅವ್ರ ವೋಟರ್ ಐಡಿ ಕಾರ್ಡ್ ಎಲ್ಲ ಚೆಕ್ ಮಾಡಿ ಸರ್ಕಾರದ ಅಧಿಕಾರಿಗಳು ಕುತ್ಕೊಳ್ಳಿ. ಪರಸ್ಪರ ಚರ್ಚೆ ಆಗ್ಲಿಲ್ಲ ಅಂದ್ರೆ ಇದು ಹೇಗೆ ಸಾಧ್ಯ? ಕಿತ್ಕೊಳ್ಬಾರದು ಸ್ವಾಮಿ, ಕೊಟ್ರೆ ತಗೊಳ್ಳಿ, ಕಿತ್ಕೊಳ್ಬೇಡಿ, ಕೊಟ್ರೆ ತಗೊಳ್ಳಿ. ಸಿಚುವೇಶನ್ ನೋಡಿದ್ರೆ ಹೆಂಗನಿಸ್ತಿದೆ ಅಂತ ಹೇಳಿದ್ರೆ, ಬಿಡದಿ ರೈತರು ವರ್ಸಸ್ ಸರ್ಕಾರ ಅನ್ನೋ ತರ ಕಾಣಿಸ್ತಾ ಇಲ್ಲ. ಸೋಕಾಲ್ಡ್ ದೊಡ್ಡ ನಾಯಕರ ನಡುವಿನ ಹಗ್ಗಜುಗ್ಗಾಟ ತರ ಕಾಣ್ತಾ ಇದೆ. ವೈಯಕ್ತಿಕ ಪ್ರತಿಷ್ಠೆಗೆ ಆ ಇಬ್ಬರು ನಾಯಕರು ಬಿದ್ದಿದ್ದಾರೆ. ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ ನಂತರ ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಣಯದ ಬಗ್ಗೆ ರಾಜ್ಯದ ಜನ ಖಂಡಿತವಾಗ್ಲೂ ಗಮನ ಇಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಯಾವುದೋ ಒಂದು 3-2 ಖಾತೆಗಳನ್ನು ನಿಭಾಯಿಸ್ತಿರುವಂಥ ಮಂತ್ರಿ ಅಲ್ಲ. ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಬೇಕು. ಪ್ರತಿಯೊಬ್ಬ ಪ್ರಜೆಯ, ಪ್ರತಿಯೊಬ್ಬ ಮತದಾರ ಪ್ರಭುವಿನ ಧ್ವನಿಯನ್ನು ಆಲಿಸಬೇಕು. ಆನೆ ನಡೆದಿದ್ದೇ ಹಾದಿ ಎಂಬಂತೆ ತಾವು ತಗೊಂಡಂತಹ ನಿರ್ಧಾರ ಅನುಷ್ಠಾನಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಮ್ಮೆ ನಿರ್ಧಾರವನ್ನು ತಗೊಂಡ್ರೆ 2028ಕ್ಕೆ ನೀವೇ ಅಂತ ಹೇಳ್ತಿದ್ರಲ್ಲ, ಇಟ್ ಈಸ್ ಇಂಪಾಸಿಬಲ್. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ AP ವಕ್ತಾರ ಇದಕ್ಕೆ ಉತ್ತರ ಕೊಡ್ತಾರೆ. ಸರ್, ಇದು ಹೆಂಗಾಗಿದೆ ಅಂದರೆ ರೈಟ್ ನಾವು ಸಿಚುವೇಶನು, ಬಿಡದಿ ರೈತರು ವರ್ಸಸ್ ಸರ್ಕಾರದ ಯೋಜನೆ ಅನ್ನೋ ಥರ ಕಾಣಿಸ್ತಾ ಇಲ್ಲ.
ಸೋ ಕಾಲ್ಡ್ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರು, ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವರೇನಾದ್ರು ಪ್ರತಿಷ್ಠೆಗೆ ಬಿದ್ದಿದ್ದಾರಾ ಅಂತ ಕಾಣ್ತಿದೆ ನಮಗೆ. ಸರ್ ಮೇಡಮ್ ಇದು 100% ಸತ್ಯನೇ ಇದು. ಯಾಕೆ ಅಂತಂದ್ರೆ ಈಗ ನೋಡಿ, ಇದು ರೈತರ ಬಗ್ಗೆ ಆಗ್ಲಿ ಜನರ ಬಗ್ಗೆ ಮಾತಾಡ್ತಿಲ್ಲ. ಹೌದು. ಸ್ನೇಹಿತರುಗಳೇನು ಅಂತಂದ್ರೆ ಕಾಂಗ್ರೆಸ್ ಸ್ನೇಹಿತರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇದು 2000 ಶುರು ಮಾಡಿದವ್ರು ಯಾರು ಅಂತ, ಇದು ನಮ್ದಲ್ಲ ತಪ್ಪು, ಏನು JDS ಅವ್ರದ್ದು ಅನ್ನೋ ತರ ಮಾತಾಡ್ತಿದ್ದಾರೆ. JDS ಅವ್ರು ಏನ್ ಹೇಳ್ತಿದ್ದಾರೆ, ನಮ್ದಲ್ಲ ತಪ್ಪು, ಇದು ಡಿ ಕೆ ಶಿವಕುಮಾರ್ ಅವ್ರದ್ದು ಅಂತ. ಅಂದ್ರೆ ಇಲ್ಲಿ ವೈಯಕ್ತಿಕವಾಗಿ ಇದನ್ನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು ಅಥವಾ ಮಾಜಿ ಮುಖ್ಯಮಂತ್ರಿಗಳು ಇದನ್ನ ವೈಯಕ್ತಿಕವಾಗಿ ತಕೊಂಡು ಇವತ್ತು ಇದರಿಂದ ಏನಾಗುತ್ತೆ ಅಂತಂದ್ರೆ ರೈತರಿಗೂ ಇದರಿಂದ ಯಾವ್ದೇ ರೀತಿ ಒಳ್ಳೇದಾಗೋದಿಲ್ಲ. ನಿಜ. ಮತ್ತೆ ಏನು ನೀವು ಸೈಟ್ ಅಂತ ಮಾಡ್ತೀರಾ ಮತ್ತೆ ತಗೊಂಡವ್ರು ಅವ್ರಿಗೂ ಒಳ್ಳೇದಾಗೋದಿಲ್ಲ. ಮತ್ತೆ ಇವಾಗ ನೀವು ಹೇಳ್ತಿದ್ದೀರಿ 1 ಎಕರೆಗೆ 2.5 lakh ಇದೆ ಅಂತ, ಅಷ್ಟೇನಾ ಹಾಗಾದ್ರೆ? ಅದ್ರದ್ದು ನಿಜವಾದ ಮೌಲ್ಯ ಅಷ್ಟೇನಾ ಮೇಡಮ್? ಇವಾಗ ಇದೆಲ್ಲ ಫಲವತ್ತಾದ ಭೂಮಿ ಅಂತ ಹೇಳಿದ್ಮೇಲೆ ಅಲ್ಲಿ ನೀವು ಕೃಷಿ ಆಧಾರಿತ ಯೋಜನೆಗಳನ್ನ ಜಾರಿಗೆ ತರ್ತೀರಾ, ಇದನ್ನ ನೀವು ಸೈಟ್ ಅಂತ ಯಾಕೆ ಸ್ವಾಮಿ ಕನ್ವರ್ಟ್ ಮಾಡ್ತಿದ್ದೀರಿ? ಕರೆಕ್ಟ್. ಈಗ ನಿಮ್ಗೆ ಬೇರೆ ಎಲ್ಲೂ ಜಾಗನೇ ಸಿಗ್ತಿಲ್ವಾ ಹಾಗಾದ್ರೆ? ಈಗ ನೀವ್ ಹೇಳ್ದಂಗೆ ವೈಯಕ್ತಿಕ ಪ್ರತಿಷ್ಠೆ ಅಥವಾ ವೈಯಕ್ತಿಕ ಇದನ್ನ ಪಕ್ಕಕ್ಕಿಡ್ಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸರ್ವೋತ್ತಮುಖವಾಗಿ ಅಂದ್ರೆ ಎಲ್ಲಾ ಜನಗಳ ಪರವಾಗಿ ಇದನ್ನ ತಕೊಂಡು ಮತ್ತೆ ಎಲ್ಲರ ಅಭಿಪ್ರಾಯನ ತಗೋಬೇಕು ಇವರು. ಇದು ಬೇಡ ಅಂತಂದ್ರೆ ಬೇಡ ಅಂತ ಕೈ ಬಿಟ್ಟು ಬೇರೆ ಕಡೆ ಮಾಡ್ಬೇಕಾಗುತ್ತೆ. ಜನರ ಅಭಿಪ್ರಾಯ ಮುಖ್ಯ ಆಗುತ್ತೆ ಮೇಡಮ್. ಇಲ್ಲಿ ನಮ್ಮದು ಪ್ರಜಾಪ್ರಭುತ್ವ ದೇಶ. ಜನರ ಅಭಿಪ್ರಾಯನ ಅಂತಿಮ. ನೀವ್ ಹೇಳ್ದಂಗೆ ಏನ್ ಗೊತ್ತಾ, 28ರಲ್ಲಿ ನಾನೇ ಅಂತ ನೀವು ತಿಳ್ಕೊಂತಿದ್ದೀರಿ ಸ್ವಾಮಿಗಳೇ. ಅದ್ರೇನಂತ ಇಂಥ ಯೋಜನೆಗಳನ್ನ ನೀವು ಜಾರಿಗೆ ತರ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ 28ರಲ್ಲ 33ರಲ್ಲೂ ನೀವೇ ಅಂತ ಹೇಳ್ಕೊಳಕ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬೇರೆ ಅವ್ರು ಇರೋದ್ರಿಂದಾಗಿ ಹೌದು ಅವ್ರು ತಗೊಳ್ಳೋ ಪ್ರತಿ ನಿರ್ಣಯ ಇಂಪಾರ್ಟೆಂಟ್ ಅಲ್ವಾ? ಅದ್ರ ಬಗ್ಗೆ ಅರಿವಿಲ್ವಾ ಹಂಗಾದ್ರೆ? 22 ತಿಂಗಳು 21 ತಿಂಗಳಿದೆ ಚುನಾವಣೆಗೆ ಅಲ್ವಾ? 3 ವರ್ಷದಿಂದ ಅಂತೂ ಸರ್ಕಾರ ಟೇಕ್ ಆಫ್ ಆಗೇ ಇಲ್ಲ. ನಿಜ. ಎಷ್ಟೋ ಭಾಗ್ಯಗಳು ಜಾರಿಗೆ ಬಂದಿಲ್ಲ ಆಯ್ತಾ. ಆಮೇಲೆ 3 ವರ್ಷದಿಂದ ಇದೇನೆ ಕುರ್ಚಿ ಕಿತ್ತಾಟನೆ ನಡೀತಿತ್ತು, ನಾನಾ ನೀನಾ ಅಂತ ಆಯ್ತಾ. ಈಗೇನಾಗ್ತಿದೆ ಅಂದ್ರೆ ಸಚಿವರ ಖಾತೆಗಳ ಕಿತ್ತಾಟ ನಡೀತಾ ಇದೆ. ಒಬ್ರು ಸಚಿವರು 3-4 ದಿವಸದಿಂದ ಡೆಲ್ಲಿಲೇ ಕೂತಿದ್ದಾರೆ, ನಿಮ್ಗೂ ಗೊತ್ತಿದೆ ಯಾರು ಅಂತೇಳಿ. ಸೊ ಇಂಥದನ್ನೆಲ್ಲ ಬಿಟ್ಟು ಅದ್ರ ಜೊತೆಗೆ ಇಂಥವು ಏನು ಇವಾಗ ಕಸದ್ದು ಇರ್ಬೋದು, 39,000 ಕೋಟಿ ಟೆಂಡರ್, ಅದು 30 ವರ್ಷ ಗುತ್ತಿಗೆ, ಇದೆಲ್ಲ ಬಿಡ್ಬೇಕು. ಯಾಕೆಂತಂದ್ರೆ ನಗರ ಪಾಲಿಕೆ ಮಾಡ್ಬೇಕಿದು ಕಸ ಎತ್ತ ಕಾರ್ಯಕ್ರಮ. ಅದು ನೀವೇ ಕಾಂಟ್ರಾಕ್ಟರ್ ಕೊಡ್ತೀರಿ. ಹಂಗಾಗಿ ಇದನ್ನೆಲ್ಲ ಬಿಟ್ಟು ದಯವಿಟ್ಟು ಬಿಡದಿ ಏನು ಟೌನ್ಶಿಪ್ ಇದೆ ಅಲ್ಲ, ಅದು ರೈತರಿಗೆ ಮಾರಕ. ಹಾಗಾಗಿ ತಾವು ಖಂಡಿತವಾಗ್ಲೂ ಇದನ್ನ ಕೈ ಬಿಟ್ಟು ಟೌನ್ಶಿಪ್ ಮಾಡ್ಬೇಕಂದ್ರೆ ಬೇರೆ ಕಡೆ ಜಾಗ ನೋಡಿ ಅಂತ ನಾನು ಈ ಮೂಲಕ ವಿನಂತಿ ಮಾಡ್ಕೊಂತೀನಿ ಮುಖ್ಯಮಂತ್ರಿಗಳು. ಪ್ರತಿಪಕ್ಷವಾಗಿ ಬಿಜೆಪಿ ಜವಾಬ್ದಾರಿ ಎಷ್ಟಿರುತ್ತೋ ಪ್ರಾದೇಶಿಕ ಪಕ್ಷವಾಗಿ JDS ಜವಾಬ್ದಾರಿ ದೊಡ್ಡದು. ಅಫ್ಕೋರ್ಸ್ ನೀವೇ ಆ ಬಿಡದಿ ಟೌನ್ಶಿಪ್ನ ಕನಸು ಕಂಡಿದ್ರು ಕೂಡ ಆವತ್ತಿಗೆ ನೀವು ಅದನ್ನ ಕೈ ಬಿಟ್ಟಿದ್ದೀರಿ ಅನ್ನೋದನ್ನು ಒಪ್ಕೊಂಡಿರೋದ್ರಿಂದಾಗಿ ರೈತರ ಧ್ವನಿಯಾಗಿ ನೀವು ಕೆಲಸ ಮಾಡ್ತೀರಾ. ಆ ಜನರ ಪ್ರತಿಭಟನೆ ಇರ್ಬೋದು, ಆಕ್ರೋಶದ ನಡುವೆ ನ್ಯಾಯ ಕೊಡಿಸೋ ಪ್ರಯತ್ನ ಆಗುತ್ತಾ ಮೇಡಮ್? ಈಗ ಈ ನ್ಯಾಯ ಕೊಡಿಸೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೌದು, 2006ರಲ್ಲಿ ಕುಮಾರಣ್ಣವರು ನಮ್ಮ ಕುಮಾರಸ್ವಾಮಿ ಅವರು ಅವಾಗ ನೋಟಿಫಿಕೇಶನ್ ಮಾಡಿದ್ರು. ತದನಂತರ ಅದು ರದ್ದಾಯಿತು. ಆದ್ರೆ ಇವತ್ತಿನ ಪರಿಸ್ಥಿತಿಗೆ ಅವತ್ತು ಪರಿಸ್ಥಿತಿಗೆ ಅಜಾಗಜಾಂತರ ವ್ಯತ್ಯಾಸ ಇತ್ತು. ಆದ್ರೆ ನಾವೇನು ಇದು ಪ್ರತಿಷ್ಠೆಗೆ ತಗೊಂಡಿಲ್ಲ. ಇಲ್ಲ, ಇದು ನಮ್ಗೆ ಹೇಳಿದ್ರಲ್ಲ ಕೇಂದ್ರ ಏನೋ ಸಚಿವರು ಮತ್ತು ಮುಖ್ಯಮಂತ್ರಿಗೆ ನಮ್ಗೇನು ಪ್ರತಿಷ್ಠೆ ಏನಿಲ್ಲ. ಬೇಕಾದ್ರೆ ನಾವು ಸೋಲಕ್ ರೆಡಿ ಇದ್ದೀವಿ, ಕ್ಷಮೆ ಕೇಳಕ್ ರೆಡಿ ಇದ್ದೀವಿ. ರೈತರಿಗೆ ಅನುಕೂಲ ಆಗಂಗಿದ್ರೆ, ರೈತರ ಜೀವನ ಆಸಿನ ಏನೋ ಒಂಥರ ಉತ್ತಮ ಆಗಂಗಿದ್ರೆ ಮೇಡಮ್ ನಾವು ಎಲ್ಲದಕ್ಕೂ ಕಾಂಪ್ರಮೈಸ್ ರೆಡಿ ಇದ್ದೀವಿ. ಇಲ್ಲಿ ಯಾವ್ದು ಜಟಾಪಟಿ ಯಾವ್ದಿಲ್ಲ. ಈಗ ಅಲ್ಲೇ ಕೆಲವರು ರೈತರು ಭೂಮಿ ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನೋದಿದೆಯಲ್ಲ. ಹೌದು. ಎಂಥ ರೈತರು ಅಂದ್ರೆ ಎಷ್ಟು ಜಮೀನು ಹೊಂದಿರೋರು? ಹೇಳ್ತೀನಿ ಕೇಳಿ ಮೇಡಮ್. ಈಗ 10 ಜನದಲ್ಲಿ ಪರವನೂ ಇರುತ್ತೆ, ವಿರೋಧನೂ ಇರ್ತಾರೆ. ಅದ್ರಲ್ಲಿ 6 ಜನ 7 ಜನ ಒಂದ್ ಕಡೆನೂ ಇರ್ತಾರೆ, ಇನ್ನಿಬ್ರು ವಿರೋಧಿಸೋರು ಇರ್ತಾರೆ. ಈಗ ಒಂದೇ ಊರಲ್ಲಿ 2 ಪಕ್ಷ 3 ಪಕ್ಷದವ್ರು ಇರ್ತಾರೆ. ಈಗ ನಾನು ಸ್ಪೆಷಲ್ ಈಗ ನಾನು JDS ಬಗ್ಗೆ ಮಾತಾಡ್ಬೇಕು. ತಪ್ಪಾದ್ರೆ ತಪ್ಪು ಅನ್ಬೇಕು, ಸರಿ ಆದ್ರೆ ಸರಿ ಅನ್ಬೇಕು. ಇವತ್ತು ರೈತರ ಬಗ್ಗೆ ಮಾತಾಡಕ್ ಬಂದಿರೋಂಥದ್ದು, ವಾಸ್ತವ ಮಾತಾಡಕ್ ಬಂದಿರೋಂಥದ್ದು, ಅವ್ರ ಜೀವನದ ಬಗ್ಗೆ, ಅವ್ರ ಕೃಷಿಗೆ ಏನ್ ಚಟುವಟಿಕೆಗಳು ಮಾಡ್ತಾ ಇದಾರೋ ಅವ್ರದ್ದು ಜೀವನ ಕಂಡುಕೊಂಡಿದ್ದಾರೆ. ಅಲ್ಲಿ ಇವತ್ತು 2 ಎಕರೆ 3 ಎಕರೆ ಇವರೇ ಪಾಪ ನಮ್ಮ ಸ್ನೇಹಿತರು ಹೇಳಿದ್ರು, ಇಲ್ಲಿ ಇವತ್ತು ಬೆಂಗಳೂರು ಬಿಡದಿ ಎಲ್ಲ ಒಂದಾಗ್ಬಿಟ್ಟಿದೆ ಅಂತ ಹೇಳಿದ್ರು. ಇವತ್ತು ಬೆಂಗಳೂರಲ್ಲಿ 30-40 ಜಾಗ ಇವತ್ತು 1.5 ಕೋಟಿ 2 ಕೋಟಿ 3 ಕೋಟಿ ಹೋಗಿದೆ. ಅರ್ಥ ಆಯ್ತಾ? ಯಾಕಂದ್ರೆ 1 ಎಕರೆ ಇವತ್ತು 2 ಕೋಟಿ 7 ಲಕ್ಷ 2.5 ಕೋಟಿ ರೂಪಾಯಿ ಫಿಕ್ಸ್ ಮಾಡೋರಲ್ಲ ಅಷ್ಟೇನೆ ಅದು ಬೆಲೆ ಬಾಳಂತದ್ದು. ಅದು ಕೂಡ ನಾವು ಅರ್ಥ ಮಾಡ್ಕೊಬೇಕಾಗ್ತದೆ. ನೀವು ಏನಾನ ಬೆಲೆ ಬೆಳ್ಳಿ ಅದು ಸೆಕೆಂಡ್ರಿ. ನಾನು ಹೇಳ್ತಾ ಇರೋದೇನು ಅಂದ್ರೆ ಇಲ್ಲಿ ಕೃಷಿಕರು ಯಾವ್ದು ಬಜ್ರು ಭೂಮಿ ಇಲ್ಲ, ಯಾವ್ದು ತಡೆಯಪ್ಪ ಏನೋ ನೀರಾವರಿ ಮತ್ತೊಂದು ಮಗ್ದೊಂದು ಇಲ್ಲ ಅಂದ್ರೆ ಏನೋ ಹೇಳ್ಬೋದು ಮೇಡಮ್. ಎಲ್ಲನೂ ಕೂಡ ನೀರಾವರಿ ಪ್ರದೇಶ. ಎಲ್ಲಾ ರೈತರುಗಳು ಕೂಡ ಸರಿಸುಮಾರು 80-85% ಇವತ್ತು ಕೂಡ ಕೃಷಿ ಮಾಡ್ತಾ ಇರೋಂಥವ್ರೆ. ಏನೋ ಪಶು ಸಂಗೋಪನೆ ಇರ್ಬೋದು, ಹಾಲು ಹಾಕಂಥದ್ದು ಇರ್ಬೋದು, ತೆಂಗು ಇರ್ಬೋದು,
ಇರ್ಬೋದು, ಮಾವು ಇರ್ಬೋದು, ಅನೇಕ ರೀತಿಯಾದಂಥ ತರಕಾರಿ ಕಾಯಿ ಪಲ್ಯಗಳನ್ನ ಇವತ್ತು ಕೂಡ ಮೇಡಮ್ ಸಾವಿರಾರು ನೂರಾರು ಜನ ಇವತ್ತು ರೈತರುಗಳು ತಗೊಬಾರ್ದಾಗಿತ್ತು. ಅಲ್ಲ ಆಯ್ತು ಸರ್, ಹೌದು 2006ರಲ್ಲಿ ಜಮೀನು ಸರ್ ನಾವು 2006ರಲ್ಲಿ ಸರ್ ಮುಂದೆ ಇಟ್ಟಿದ್ದು ಇದು ಇವಾಗ ಇದಕ್ಕೆಲ್ಲ ಆಯ್ತು ಸರ್ 2006ರಲ್ಲಿ ಅಲ್ಲ ಸರ್ ಅವ್ರೇನೋ ಮಾಡಿದ್ರು ಇವ್ರಿಗೆ ಹೌದು ಆಯ್ತು ಸರ್ 2006ರಲ್ಲಿ ಕಾರಣ 2006ರಲ್ಲಿ ಅವ್ರು ಮಾಡಿದ್ರು ಸರಿ ಅಂತಲ್ಲ ಸರ್, ಅರ್ಥ ಮಾಡ್ಕೋಬೇಕು. ತಪ್ಪು ಹೆಜ್ಜೆನ ಪ್ರತಿಯೊಬ್ರು ಇಡ್ತಾರೆ, ಅಟ್ಲೀಸ್ಟ್ ವಾಪಸ್ ಆಯ್ತಲ್ಲ, ಬಿಡದಿ ಟೌನ್ಶಿಪ್ ಆಗ್ಲಿಲ್ವಲ್ಲ, ಇವರು ಅದನ್ನೇ ಮಾಡಿದ್ರು, ನೀವು ಅದನ್ನೇ ಮಾಡಿದ್ರಿ, ಅದ್ನೇ ಇಟ್ಕೊಂಡು ಕಂಟಿನ್ಯೂ ಮಾಡ್ತೀರಾ? ಪ್ರಾರಂಭ ಯಾರಾದ್ರೂ ಮಾಡ್ಲಿ ಸರ್, ನೀವು ಕಂಟಿನ್ಯೂ ಮಾಡ್ತೀರಾ? ರೈತರನ್ನ ವಿರೋಧಿಸ್ತೀರಾ, ರೈತರ ವಿರೋಧವಾಗಿ ನಡ್ಕೋತೀರಾ? ಕುಮಾರಣ್ಣನ ವಿರೋಧಿಸ್ಲಿ, ಕೇಂದ್ರ ಸಚಿವನ ವಿರೋಧಿಸ್ಲಿ, ಅರ್ಥ ಆಯ್ತಾ? ಅದು ರೈತರ ಜಾಗ ಈಗ 100ರಲ್ಲಿ ಮೇಡಮ್ ಇಲ್ಲೆಲ್ಲ ಕೂಡ ಅವತ್ತೇ ಅಂತ ತೋರಿಸಬಹುದಾಗಿತ್ತಲ್ಲ. ಯಾರು ಸರ್ ಆಯ್ತು ಸರ್, ರೈತರ ಪರವಾಗಿ ನಾವು ಅವತ್ತು ತೋರಿಸಿದೀವಿ, ಅದನ್ನ ಕೈ ಬಿಟ್ಟಿದೀವಿ. ಆದ್ರೆ ಇವತ್ತು ತುರಾತುರಿಲಿ ಚಾಂದ್ ಪಾಷ್ ಅವರೇ, ಇಲ್ಲಿ ವಿಸಿಬಲ್ ಏನು ಹೆಂಗ್ ಕಾಣ್ತಾ ಇದೆ ಈ ಜಟಾಪಟಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ. ನಾವು ಯೋಜನೆ ಬಗ್ಗೆ ಮಾತ್ರ ಮಾತಾಡಕ್ ಬಂದಿದ್ದೀನಿ, ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನಾವು ರೈತರ ಬಗ್ಗೆ ಮಾತ್ರ ಮಾತಾಡಕ್ ಬಂದಿದ್ದೀವಿ. ವೈಯಕ್ತಿಕವಾಗಿ ತಗೊಳ್ತಾ ಇದ್ದಾರೆ. ಖಂಡಿತ ಇದು ನಮ್ಮ ವೈಯಕ್ತಿಕ ಅಲ್ಲ, ಅಥವಾ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಕುಮಾರಸ್ವಾಮಿ ಅವರ ವೈಯಕ್ತಿಕವಾದಂತ ಹೋರಾಟ ಅಲ್ಲ. ಅಪ್ಪ ಮಕ್ಕಳ ಜಗಳದಲ್ಲಿ ಕೂಸು ಬಡವಾಯ್ತು ಅಂತಾರೆ, ಅದು ಗೊತ್ತು ಆಗಬಾರ್ದು ಸರ್. ಆಯ್ತಾ ಮೇಡಮ್? ಈಗ ಸ್ನೇಹಿತರು ಹೇಳಿದ್ರು ಯೋಜನೆ ಇದನ್ನ ಮುಂಚೆ ಮಾಡಿದ್ದೆ ತಪ್ಪು ಅಂತ ಪ್ರಾರಂಭದಲ್ಲಿ ಹೇಳಿದ್ರು. ಈಗೇನ್ ಹೇಳ್ತಾ ಇದಾರೆ, ಅದನ್ನ ಕೈ ಬಿಡಿ, ಬೇರೆ ಕಡೆ ನೋಡಿ. ಅಲ್ಲಿ ರೈತರಿಲ್ವೇ? ಎಲ್ಲ ಕಡೆ ರೈತರಿದಾರಲ್ಲ. A1 ಸಿಟಿ ಎಲ್ಲಿ ಮಾಡಬಹುದು? A1 ಸಿಟಿ ಎಲ್ಲಿ ಮಾಡಬಹುದು? ಇನ್ನು ಮುಗ್ದಿಲ್ಲ ಮೇಡಮ್, ಈಗ ತಾನೇ ಮಾತಾಡಕ್ ಕೊಟ್ಟಿದ್ದೀರಿ, ಈಗ ತಾನೇ ಮಾತಾಡಕ್ ಕೊಟ್ಟಿದ್ದೀರಿ. ಅಲ್ಲ ಇಲ್ಲ ನಾನು ಅರ್ಥೈಸ್ಕೊಂಡಿಲ್ಲ. ಆಯ್ತು ಆಯ್ತಾ, ನಿಮ್ದು ಆಯ್ತಲ್ಲ. 2006ರಲ್ಲಿ ಇವ್ರು ನೋಟಿಫಿಕೇಶನ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು, ಮತ್ತೆ 2018ಗೆ ಬಂದ್ರಲ್ಲ, ಅವಾಗ ಇದನ್ನೇ ನೀವು ಯೆಲ್ಲೋ ಝೋನ್ ಮಾಡ್ಬಿಡ್ಬೋದಾಗಿತ್ತಲ್ಲ. ರೆಡ್ ಝೋನ್ ಮಾಡುವಂತ ಕೀರ್ತಿನೂ ನಿಮ್ದೆ, ಮತ್ತೆ ಅದನ್ನ ಕೈ ಬಿಡುವಂತ ಅವಕಾಶನೂ ಮತ್ತೆ ನಿಮ್ ಕೈಗೆ ಬಂತು. ನೀವು ಎಲ್ಲಿ ಮಾಡಿದಿರಿ? ಎಲ್ಲಿ ಮಾಡಿದಿರಿ? ನೋಡಿ ಮೇಡಮ್, ನಾನು ಮಾತಾಡ್ತೀನಿ, ಮಧ್ಯದಲ್ಲಿ ಮಾತಾಡಿದ್ರೆ ನಾನು ಮಾತಾಡ್ತೀನಿ. ಪ್ರಶ್ನೆ ಕೇಳಿದೀವಿ ಅಂದ್ರೆ ಉತ್ತರ ಕೇಳೋ ವ್ಯವಧಾನ ನಮಗೆ ಬೇಕು. ಒಂದ್ ನಿಮಿಷ ಉತ್ತರ ನೋಡೋಣ. ಇವತ್ತು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಗೊತ್ತಿದೆ, ಹೌದು, ಕೇಂದ್ರದಲ್ಲಿ ಅಂಬಾನಿ ಅದಾನಿಗೆ ರೂಪಾಯಿ ಲೆಕ್ಕದಲ್ಲಿ ಸಾವಿರಾರು ಎಕರೆ ಜಮೀನು. ಅದು ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡಿದಾಗ ಅವೆಲ್ಲ ವ್ಯವಹಾರ ಆಗ್ಲಿಲ್ವಾ? ಅಲ್ಲ ಸರ್, ನಾವು ಬಂದ್ಮೇಲೆ ಬಂದ್ರ ಅದಾನಿ ಅಂಬಾನಿ ಮಾಡ್ತಾ ಇದ್ದೀರಲ್ರಿ, ರಾಜೀವ್ ಗಾಂಧಿ ಕಾಲದಿಂದ ವ್ಯವಹಾರ ಮಾಡ್ತಾ ಇದ್ದೀರಲ್ರಿ. ಬಿಡದಿ ಮಾತಾಡಿ ಅಂದ್ರೆ ಡೆಲ್ಲಿಗೆ ಹೋಗ್ತಾರೆ. ನೀವು ವಿಷಯಾಂತರ ಮಾಡಿದಾಗ ಅದೇ ತರ ತಾನೆ ನನಗೂ ಆಗಿದ್ದು. ಕಾಂಗ್ರೆಸ್ ಅವ್ರಿಗೆ ಬರೋದು ಒಂದು ವಿಷಯಾಂತರ, ಒಂದು ಪಕ್ಷಾಂತರ. ನಾವು ದೇಶ ಉಳಿಸ್ತಾ ಇದ್ದೀವಿ, ದೇಶ ಮಾಡ್ತಾ ಇದ್ದೀನಿ. ಬಿಡದಿ ಟೌನ್ಶಿಪ್ ಅಲ್ಲಿ ಯಾವ ಕಾರಣಕ್ಕೂ ರೈತರಿಂದ ನಾವು ಬಲವಂತವಾಗಿ ನಾವು ಜಮೀನು ಕಿತ್ಕೊಳ್ಳುವಂತ ಇದನ್ನ ನಾವು ಮಾಡೋದಿಲ್ಲ. ಒಂದು, ಈಗಾಗಲೇ ಅವರಿಗೆ ಅವರ ಅನಿಸಿಕೆಗಳು ಏನಾದರೂ ಅಬ್ಜೆಕ್ಷನ್ ಇದ್ರೆ ನೀವು ಅಬ್ಜೆಕ್ಷನ್ಸ್ ಇದು ಮಾಡಿ ಅಂತ ಕೊಟ್ಟಿದ್ದೀವಿ. ಅಲ್ಲಿ ರೈತರು ಏನಾದ್ರು ಅಬ್ಜೆಕ್ಷನ್ ಇದ್ರೆ ಕೊಡ್ಲಿ, ನಾವು ಮಾಡಿದ ತಕ್ಷಣ ಗೆಜೆಟ್ ನೋಟಿಫಿಕೇಶನ್ ಮಾಡಿದ ತಕ್ಷಣ ಇದು ಪ್ರಕ್ರಿಯೆ ಪೂರ್ಣ ಆಯ್ತು ಅಂತ ಅಲ್ಲ, ನ್ಯಾಯಾಲಯನೂ ಇದೆ. ಈಗ ಒಂದು ಉದಾಹರಣೆ ಹೇಳೋದಾದ್ರೆ, ಈ ಸಾಮಾಜಿಕ ಜಾಲತಾಣದಲ್ಲಿ ಇದೆ, ಕೆಲವು ಅಲ್ಲಿರುವಂತ ರೈತರು ಮಾತಾಡಿದಂಥದ್ದು ಇದೆ. ಸ್ವಾಮಿ, ಇವರು ಕೆಲವು ರೈತರು ಅವರ ಸ್ವಾರ್ಥಕ್ಕೋಸ್ಕರವಾಗಿ ಬೇಡ ಅಂತಿದ್ದಾರೆ, ಅದು ಅವರ ಅಭಿಪ್ರಾಯ. ನಮಗೆ ಈ ಯೋಜನೆ ಬೇಕು, ನಮ್ಮ ಮಕ್ಕಳು ಅವರು ಡೆವಲಪ್ ಆಗಬೇಕು, ವ್ಯವಸಾಯ ಮಾಡಿ ಇವತ್ತು ಈ ಜಾಗಗಳಲ್ಲಿ ವಾರ್ಷಿಕವಾಗಿ ನಾವು ದುಡಿಯೋದಕ್ಕಾಗೋದಿಲ್ಲ. ಇವತ್ತೇನು ಹೇಳಿದೆ ಸರ್ಕಾರ? ಒಂದು ನಿಮಿಷ ಸಾಮಾಜಿಕ ಜಾಲತಾಣ ಅದರಲ್ಲಿ ಮಾತಾಡ್ತಂಥದ್ದು ಉತ್ತರದಲ್ಲೇ ಜನಕ್ಕೆ ಅರ್ಥ ಆಗುತ್ತೆ, ಕಮೆಂಟ್ ಆಯ್ತಾ? ಇನ್ನು ಕೆಲವು ಕಡೆ ಏನಂತಾರೆ, ಬೇಡ ನಾನು 10 ಹಸು ಕಟ್ಕೊಂಡಿದ್ದೀನಿ, ನಾನು ಹಾಲು ಕರಿತಾ ಇದ್ದೀನಿ, ನಮ್ಗೆ ಇದೇ ಸಾಕು,
ನಾವು ಮಾರಲ್ಲ ಅಂತಾರೆ. ಈ ತರ ದ್ವಂದ್ವ ಅಭಿಪ್ರಾಯಗಳು ಇವೆ. ಹುಲ್ ತಿನ್ಬೇಕೇನು ಪ್ಲಾಸ್ಟಿಕ್ ತಿನ್ಕೊಂಡು ಹಾಲು ಕೊಡಕ್ಕಾಗುತ್ತೆ ಸರ್? ನಾನೇನ್ ಹೇಳ್ತಾ ಇದ್ದೀನಿ, ಪರ ವಿರೋಧ ಇದೆ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ನಾವೇನು ಅವ್ರಿಗೇನು ಸ್ಕೀಮ್ ಕೊಟ್ಟಿದ್ದೀವಿ, ಏನು 2,14,00,000 ಅಂತ ಏನೋ ಕೊಟ್ಟಿದ್ದೀವಿ ಒಂದು ಮೊತ್ತವನ್ನ. ಅದು ಬೇಡ ಅಂತ ಹೇಳಿದ್ರೆ 50-50 ಡೆವಲಪ್ ಮಾಡಿರೋಂಥ ಲ್ಯಾಂಡ್ಗೆ ಹೋಗಿ. ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಒಂದು 30-40 ಆಯ್ತು 30-40 ಈಗ ನನಗೆ ಸಂಪೂರ್ಣವಾಗಿ ಮಾತಾಡಕೊಡ್ಬೇಕು. ಇಲ್ಲ ಅಂದ್ರೆ ನಾನು ವಿಷಯಾಂತರ ಮಾಡ್ತೇನೆ, ನಾನು ಜೋರಾಗಿ ಮಾತಾಡ್ತೀನಿ. ಪ್ರೆಸೆಂಟೇಷನ್ ಇದೆ, ನನಗೆ ಪ್ರೆಸೆಂಟ್ ಮಾಡಕ್ ಕೊಡ್ಬೇಕು. ಗೌಡ್ರೆ ನಿಮಗಿಂತ ಜೋರಾಗಿ ಮಾತಾಡ್ತೀನಿ. ಮಾತಾಡಿ ಸರ್, ಬೇಡ ಒಳ್ಳೇದಿದ್ರೆ ಮಾತಾಡಿ. ಮಾಡಬಾರ್ದು, ಮಾಡಿಬಿಟ್ಟು ಯೋಜನೆ ತಂದ್ಬಿಟ್ಟು ಮೊಸಳೆ ಕಣ್ಣೀರ್ ಹಾಕ್ತಿದ್ರಿ. ಆಯ್ತು ಬಿಡಿ, ಮೊಸಳೆ ಕಣ್ಣೀರ್ ಹಾಕ್ತಿದ್ರಿ. ಸರ್ ಒಂದ್ ನಿಮಿಷ ಸರ್, ಬೀಡದಿ ಟೌನ್ಶಿಪ್ ಯೋಜನೆ ಜಾಸ್ತಿ ಮಾಡಿದ ತಕ್ಷಣ ಸತ್ಯ ಮರೆಮಾಚಲ್ಲ. ಬಿಟ್ಬಿಡಿ, ಇವ್ರಿಗೆ ಬಿಟ್ಬಿಡಿ. ಮೇಡಮ್, ಸತ್ಯ ಮರೆಮಾಚಲ್ಲ. ಅವಕಾಶ ಕೊಟ್ಟಿಲ್ಲ ಅಂದ್ರೆ ಹೇಳಿ ಸರ್, ತಾವೇಳಿ ಗೌಡ್ರೆ ಇರಿ ಒಂದು ನಿಮಿಷ ಹೇಳಿ. ಒಂದ್ ನಿಮಿಷ ಹೇಳ್ಬಿಡಿ ಸರ್. ನೋಡಿ ಮೇಡಮ್, 50-50 ಯೋಜನೆ ಅಂತಲೂ ಇದೆ. ಅಭಿವೃದ್ಧಿಪಡಿಸಿದ ನಿವೇಶನ ಅದಕ್ಕೆ ಹೋಗಿ ಬಹಳಷ್ಟು ಜನ ಹೇಳ್ತಾರೆ ಅದರಿಂದ ನಮಗೆ ಬೆಲೆ ಹೆಚ್ಚಾಗುತ್ತೆ. ಈಗ ಹೇಳಿದ್ರು ನಮ್ಮ ಸ್ನೇಹಿತರು 30-41 ಕೋಟಿ ಅಂತ ಹೇಳಿದ್ರೆ, ಅವತ್ತು ನೀವು ಮಾಡಿದಾಗ 8,000 ಅಡಿ ಕೊಡ್ತೀವಿ ಅಂದ್ರಿ. ಇವತ್ತು 10,000 ಮಾತಾಡ್ಬೇಡ್ರಿ ಗೌಡ್ರ ಮಧ್ಯದಲ್ಲಿ. 20,000 ಕೋಟಿ ಬಿಡುಗಡೆ ಮಾಡಿರ್ಲಿಲ್ಲ. ಇಷ್ಟೆಲ್ಲ ಮಾತಾಡ್ದಲ್ಲ ನಾನು ಮಾತಾಡ್ತೀನಿ. ಒಂದ್ ನಿಮಿಷ ಮಾತಾಡಿ ಸರ್. ಇವತ್ತೇನಾದ್ರೂ ಬಿಡದಿಯ ರೈತರಿಗೆ ಬೆನ್ನು ಚೂರಿ ಹಾಕಿರೋದ್ರೆ ಇವರು ಇವ್ರಿಗೆ ಫಸ್ಟ್ ಕ್ಷಮೆ ಕೇಳಿ ಹೋಗಿ ರೈತರಿಗೆ, ಆಮೇಲೆ ಮಾತಾಡಿ. ನಿಮ್ಮ ಏನು ಧ್ವನಿ ಮತ್ತೊಂದು ಧ್ವನಿ ಎಲ್ಲ ನಾನು ಮಾತಾಡ್ತೀನಿ. ಆಯ್ತಾ? ಹೇಳಿ ಮೇಡಮ್. ಯಾರ್ದು ಚೂರಿ ಸಂಸ್ಕೃತಿ? ಮುಖ್ಯಮಂತ್ರಿ ಚೂರಿ ಸಂಸ್ಕೃತಿ, HD ಕುಮಾರಸ್ವಾಮಿ ಚೂರಿ ಸಂಸ್ಕೃತಿ, DK ಶಿವಕುಮಾರ್ ಯಾವ ಸಂಸ್ಕೃತಿ ಅನ್ನೋದು ಚರ್ಚೆ ಆಗ್ಲಿ. ಬನ್ನಿ ಸರ್. ಚೂರಿ ಸಂಸ್ಕೃತಿ ಗಿರೀಶ್ ಗೌಡ್ರೆ ಒಂದ್ ನಿಮಿಷ ಇರಿ. ನೀವು ನೋಟ್ ಮಾಡ್ಕೊಳ್ಳಿ ಗಿರೀಶ್ ಗೌಡ್ರೆ, ನೋಟ್ ಸತ್ಯರಿಶ್ಚಂದ್ರರು ಇಲ್ಲೇ ಪರ್ಸನಲಿ ತಗತ್ತಾ ಇದ್ದೀರಾ. ವಾಸ್ತವ ಆಯ್ತು, ನಮ್ ಕಡೆ ತಪ್ಪಾಯ್ತು. ಅವತ್ತು ಯೋಜನೆ ತಂದಾಗ ಎಷ್ಟು ಎಕರೆ ಜಮೀನು ಹೊಡಿಬೇಕು ಅಂತ ಮಾಡಿದ್ರಿ? ನೀವೆಷ್ಟು ಹೊಡಿಬೇಕಂತ ನಾವು ಮಾಡಿಲ್ಲ. ಜಿಲ್ಲಾಧಿಕಾರಿ ಇದಾರಲ್ಲ, ನಗರ ಬೆಳೆದಿದ್ದಾರೆ. ಜನರಲ್ ಆಗಿ ಯೋಚನೆ ಮಾಡಿ ಜಯದೇವ್ ಅವರೇ ನಮ್ಮ ಕಾಂಗ್ರೆಸ್ ಒಂದ್ ನಿಮಿಷ ಸರ್ ಇರಿ ಜಗದೀಶ್ ಸಬ್ಜೆಕ್ಟ್ ಮೇಲೆ ಚೂರಿ ಹಾಕ್ಬಿಡ್ರಿ. ಚೂರಿ ಸಂಸ್ಕೃತಿ ನಮ್ದಲ್ಲ. ರೈತರ ಜೊತೆ ಹೋರಾಟ ಮಾಡ್ತಾ ಕಡೆ ಹೋಗಿ ಅಂತ ಜಗದೀಶ್ ಅವರೇ ಸಂಭಾವನ ಆಯ್ತು. 1990ರಲ್ಲಿ ಕೈಗಾರಿಕೆಗಳಿಗೆ ಸಮಯ ಆಗಿದೆ ಸರ್. ಅವಾಗ ಏನ್ ಮಾಡ್ತಿದ್ರಿ? ಇಡೀ ರಾಜ್ಯದಲ್ಲಿ ಕೈಗಾರಿಕೆಗಳು ಬೇಕು, ಕೃಷಿ ಬೇಕು, ಮಾಲ್ಗುಡಿ ಬರಬೇಕು, ಟೌನ್ಶಿಪ್ ಬರಬೇಕು, ಬಿಡುಗಡೆ ಬರಬೇಕು, ಬರಬೇಕು ಅಂತ ಅನಿಸಿಲ್ಲ. ಕರ್ನಾಟಕದಲ್ಲಿ ಮಾಡ್ಕೊಳ್ಳಿ, ಹಾವೇರಿಯಲ್ಲಿ ಮಾಡ್ಕೊಳ್ಳಿ, ಪುಣೆಯಲ್ಲಿ ಮಾಡ್ಕೊಳ್ಳಿ. ಒಂದ್ ನಿಮಿಷ ಅವಕಾಶ ಇದು ಟೌನ್ಶಿಪ್ ಭೂಮಿ ಹೊಡೆಯೋ ಪ್ಲಾನ್. ಭೂಮಿ ಹೊಡೆಯೋ ಪ್ಲಾನ್ ಇವ್ರು ಮಾಡಿದಾಗ ಈಗ ನೋಡಿ, ದೇವನಹಳ್ಳಿನಲ್ಲೂ ಕೂಡ ಜಾಗವನ್ನ ಸರ್ಕಾರ ತಗೊಳ್ಬೇಕು ಅಂತೇಳಿ ಅದೊಂದು ಇನ್ನೂ ಜಟಾಪಟಿ ನಡೀತಾ ಇದೆ, ಕ್ಲಿಯರ್ ಆಗ್ಲಿಲ್ಲ. ಅಲ್ಲಿ ಮುಖ್ಯಮಂತ್ರಿಗಳ ಕಡೆಯವರು ಹೋದ್ರು, ಲೋಕಲ್ MLA ಹೋಗಿದ್ರು, ಪ್ರಸ್ತವರು ಹೋಗಿದ್ರು, ರೈತರು ಉಳುಮೆ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಚನ್ನಪಟ್ಟಣ ಹೋಬಳಿ ಗೊತ್ತಿರುತ್ತಾರೆ, ಅಲ್ಲಿನೂ ನಡೀತಾ ಇದೆ ಸರ್. ಅಲ್ಲೇನಾಗಿದೆ, ಈ ಕಡೆ ಏರ್ಪೋರ್ಟ್ ಇದೆ, ಆ ಕಡೆ ಐಫೋನ್ ಕಂಪ್ನಿ ಬಂದ್ಬಿಟ್ಟಿದೆ, ಈ ಕಡೆ ಎಲ್ಲಾ ಆಲ್ರೆಡಿ ಬೆಳವಣಿಗೆ ಆಗಿರೋ ಕಡೆನೆ ಜಾಗ ಬಿಡಕ್ಕೆ ರೈತರು ಸಿದ್ಧ ಆಗ್ತಾ ಇಲ್ಲ, ಕಣ್ಣು ಮುಂದೆ ಇದೆ. ಆಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ 1 ವಾರ 10 ದಿನ ಆಗಿದೆಯಾ ಮೇಡಮ್, ಎಷ್ಟು ವಿಚಾರಗಳಿದೆ ಅಂದ್ರೆ ಬೀದರ್ನಲ್ಲಿ ಪೊಲೀಸ್ನವರು ಅಟ್ಟಾಡ್ಸ್ಕೊಂಡು ಹೊಡೆದಾರೆ ಪುಡಿ ರೌಡಿಗಳು. ಏನ್ ಮಾಡ್ತಾ ಇದೆ ಸ್ವಾಮಿ ಸರ್ಕಾರ? ಆಯ್ತು,
ವಿಜಯ ಕರ್ನಾಟಕ ಪೇಪರಲ್ಲಿ 20 ಲಕ್ಷ ಜನ ಅಕ್ರಮ ಬಾಂಗ್ಲಾದೇಶ ನುಸುಳ್ಕೊರು ಇದು ಅಧಿಕೃತವಾಗಿ ವಿಜಯ ಕರ್ನಾಟಕ ಪೇಪರಲ್ಲಿ 20 ಲಕ್ಷ ಓದಿಸಿ. ಒಂದ್ ನಿಮಿಷ ಇರಿ ಸ್ವಾಮಿ, ಪೊಲೀಸ್ ಅವ್ರನ್ನ ಕೇಳ್ರಿ, ನಾನು ಹೇಳ್ತೀನಿ, ಪತ್ರಿಕೆ ಅವ್ರನ್ನ ಕೇಳ್ರಿ, ಇರಿ. ಇರಿ. 40 ರಿಂದ 50 ಲಕ್ಷನೂ ಇರ್ಬೋದು ಅಂದಾಜ್ ಮೇಲೆ. ಏನ್ ಸ್ವಾಮಿ ಸರ್ಕಾರಕ್ಕೆ ಬಿಟ್ರೆ ಬೇರೆ ಕೆಲಸ ಇಲ್ವಾ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಾದ್ಮೇಲೆ? ಅಲ್ಲಲ್ಲ ಇರ್ರಿ, ನಾನು ರಾಜ್ಯ ಸಮಸ್ಯೆ ಮಾತಾಡ್ತಾ ಇದ್ದೀನಿ. ಜಗದೀಶ್ ಚಂದ್ರ ಅವರೇ, ನಾನು ನಿಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆ, ನಿಮ್ಮ ಮಕ್ಕಳ ಒಳ್ಳೆದ್ರ ಬಗ್ಗೆ, ನಿಮ್ಮ ಮಕ್ಕಳು ಉಳ್ಕೊಳ್ಳಕ್ಕೆ ಕರ್ನಾಟಕ ವೆಸ್ಟ್ ಬೆಂಗಾಲ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮಾತಾಡ್ತಾ ಇದ್ದೀನಿ. ನಿಮಿಷ ಇರಿ. ಅಲ್ಲಲ್ಲ ಸರ್ಕಾರಕ್ಕೆ ಬೇರೆ ಗಮನ ಇಲ್ವಾ? ಸರ್ಕಾರ ಬಿಡದಿ ಮಾತ್ರ ಒಂದ್ ನಿಮಿಷ ಇರ್ರಿ. ಸರ್ಕಾರ ಬಿಡದಿ ಮಾತ್ರ ಏನ್ರಿ? ಸರ್ಕಾರ ಅಂದ್ರೆ ಬೀದರ್ ಇಲ್ವಾ? ಸರ್ಕಾರ ಕಲಬುರ್ಗಿ ಇಲ್ವಾ? ಸರ್ಕಾರ ರೈಲ್ವೆ ಸ್ಟೇಷನ್ ಇಲ್ವಾ? ಏನಾಗ್ತಾ ಇದೆ? ಮಾಡ್ತಾನೆ ಇಲ್ವಲ್ಲ ಸರ್ಕಾರ. ಇವ್ರ ಅಧಿಕಾರ ತಗೊಂಡಾಗ್ಲಿಂದ ಬಿಡದಿ ಬಗ್ಗೆ ಬಿಟ್ರೆ ಬೇರೆ ಚರ್ಚೆನೇ ಇಲ್ಲ. ಬೇರೆ ಯಾವ ಗಮನ ಕೊಟ್ಟಿದ್ದಾರೆ? ಯಾವ ಕಲ್ಯಾಣ ಯೋಜನೆ ಶಂಕುಸ್ಥಾಪನೆ? ನೀವು ಕಾಂಗ್ರೆಸ್ನವರ ಕೇಳಿಸ್ಕೊಳ್ಳಿ. ಹಂಗಾದ್ರೆ ಯಾವ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಮಾಡೋರೆ? ಯಾವ ಕಲ್ಯಾಣದ ಕಾರ್ಯಕ್ರಮ ಉದ್ಘಾಟನೆ ಮಾಡೋರೆ? ಯಾವ ಕಾರ್ಯಕ್ರಮಕ್ಕೆ ಇವರು ಜನಕ್ಕೆ ಒಳ್ಳೆ ಮಾಡೋರೆ? 20 ರೂಪಾಯಿ ತಂತ ಬರ್ತ್ ಸರ್ಟಿಫಿಕೇಟ್ 500 ರೂಪಾಯಿ ತಗೊಂಡು ನಿಲ್ಸಿದ್ರಲ್ಲ. ಬಡವ ಸತ್ರು ಚನ್ಪಶ್ ಅವ್ರೆ, ಅಲ್ಲಲ್ಲ ಚಾಮರಾಜನಗರದಲ್ಲೂ ಕರೆಕ್ಟ್ ಆಗಿಲ್ಲ. ಆಮೇಲೆ ಗ್ಯಾರಂಟಿ ಯೋಜನೆಗಳು ಸ್ಕ್ರೂಟಿ ಮಾಡ್ತಾ ಇದ್ದಾರೆ. ಈ ಶಕ್ತಿ ಯೋಜನೆ ಬಸ್ಸಲ್ಲಿ ನಕಲಿ ಇದ್ದಾರೆ, ಯಾರನ್ನ ಸತ್ತೋಗಿದಾರ ಅಂತ. SIR ಅದೇ ಅಲ್ವಾ ಮಾಡ್ತಾರಂತದ್ದು. ಅವ್ರ ವಿಚಾರನೇ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾಯಕರು ನೋಡ್ಬೇಕು. SIR ವಿಷಯ ಏನಾಯ್ತು ಗೊತ್ತಾ? ಮೈಯಲ್ಲಿ ಬೆಂಕಿ ಹಚ್ಕೊಂಡಾಗಾಯ್ತು. ಚೆನ್ನಾಗಿರ್ಬೇಕು, ಅವ್ರ ಬ್ರದರ್ ಚೆನ್ನಾಗಿರ್ಬೇಕು. ಬ್ರದರ್ಗಳು ಮಾತಾಡ್ತಿದ್ರೆ ಅದು ಬೇರೆ ತರ ಆಗುತ್ತೆ. ಮೇಡಮ್ ಇಷ್ಟೆಲ್ಲ ಮಾತಾಡ್ತಾರೆ. ಒಂದೇ ಒಂದು ಮಾತು, ಅವರು ಜಗದೀಶ್ ಮಾತಾಡಿ. ವೆರಿ ಸಿಂಪಲ್ ಮೇಡಮ್. ಇವಾಗ ಇವರು ಬಾಂಗ್ಲಾ ಅಕ್ರಮ ವಲಸಿಗರು ಅಂತ ಮಾತಾಡ್ತಾ ಬಂದ್ರು. ಈಗ ನಾವು ಬಂದಿದೀವಿ. ಅವನು ಭಾರತೀಯ ನಾಗರಿಕರಾಗಿ ಮಾತಾಡ್ಬೇಕು ಅಂತಂದ್ರೆ ಬಾಂಗ್ಲಾ ಅಕ್ರಮ ವಲಸಿಗರು ಬರ್ತಿದ್ರೆ ಅಂತ ಅಂತಾರಾಷ್ಟ್ರೀಯ ಗಡಿ ನುಸುಳ್ಕೊಂಡು ಹೆಂಗ್ ಬಂದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಬಾಂಗ್ಲಾದೇಶದವರು ಏನ್ ಬಸ್ ಹತ್ಕೊಂಡ್ ಬರ್ತಾರೋ ಟ್ರೈನ್ ಹತ್ಕೊಂಡ್ ಬರ್ತಾರೋ ಒಟ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಬರ್ತಾರೆ. ಬರ್ತಿದ್ದಾರೆ ಅಂದ್ಮೇಲೆ ಏನ್ ಗೊತ್ತಾ, ಅಲ್ಲಿ ಆ ಒಂದು ಗಡಿ ಸುರಕ್ಷಿತವಾಗಿ ಇಲ್ಲ ಅನ್ನೋದಾಯ್ತು. ಒಂದೇ ಪಾಯಿಂಟ್. ಇನ್ನೊಂದಾಗುತ್ತೆ, ಈಗ ನೀವು ಟೌನ್ಶಿಪ್ ಬಗ್ಗೆ ಮಾತಾಡ್ತಿದ್ರಿ ಅಂದ್ಮೇಲೆ ರೈತರ ಪರವಾಗಿ ಅಂತ ಹೇಳಿದ್ರು ನಮ್ಮ ಸ್ನೇಹಿತರು. ಹಾಗಾಗಿ ಈಗ ನಾನೇನ್ ಹೇಳ್ತಿದ್ದೀನಿ, ಇಷ್ಟು ಚರ್ಚೆ ನೋಡ್ತಿದ್ರೆ ಇವರು ವೈಯಕ್ತಿಕವಾಗಿ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ ಹೊರತು ನಾನ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರನೇ ಕಾರಣ ಅಂತ ಇವರು JDS ಖಂಡಿತ ಈಗ ಯಾರ ಸರ್ಕಾರ ಇದೆ? ಈಗ ಯಾರು ನ್ಯಾಯ ಕೊಡ್ಬೇಕು? ಶಾಶ್ವತವಾಗಿ ಮನೆ ಇಡೀ ದೇಶದಲ್ಲಿ ಇವತ್ತು 3 ರಾಜ್ಯದಲ್ಲಿದ್ದಾರೆ. ಪ್ರಾದೇಶಿಕ ಪಕ್ಷ ಟಿವಿಕೆ ಜೊತೆ ಕೈ ಸ್ಥಿತಿ ನಮ್ಗೆ ಬಂದಿಲ್ಲ. ಇನ್ನು ನಮ್ಗೆ ಪಂಜಾಬ್ ಗುಜರಾತ್ ಇದೇ ತರ ರೈತ ವಿರೋಧಿ ಮಾಡ್ಕೊಂಡು ಖಂಡಿತ ಮನೆಗೆ ಹೋಗ್ತಾರೆ. ಹಿಂಗೆ ಮಾತಾಡಿದ್ರೆ ನಿಮ್ಮ ಯಾವ ವಿಚಾರ
ಯಾರು ಹೋಗಲ್ಲ. ಮತ್ತೆ ಅವ್ರು ಹೇಳಿ ಅವ್ರಿಗೆ. ಒಬ್ರಾದ್ಮೇಲೆ ಅವ್ರು ಹೇಳಿ. ಒಬ್ರಿಗೆ ನಾನು ಅವ್ರು ಹೇಳಿ. ಅವಕಾಶ ಸರ್, ಕೊಟ್ಟಾಗ ಅವಕಾಶನ ಸದುಪಯೋಗಪಡಿಸ್ಕೊಳ್ಳಿ. ಮಧ್ಯಂತರ ಈಗ ಬೇಡ. ಗಿರೀಶ್ ಗೌಡ್ರು ಮಾತ್ರ ಮಾತಾಡ್ಬೇಕು. ಆಯ್ತು, ಅದೇನ್ ಮಾತಾಡಿ ನೀವು. ಅಲ್ಲ ಬರೀ ಅವ್ರಿಗೆ ಕೊಡ್ತಾ ಇದ್ರೆ ಹಿಂಗೆ ನೀವು ನೀವು ಕನ್ಕ್ಲೂಡ್ ಮಾಡ್ಬೇಕಾ ಬೇಡ? ಅಲ್ಲ ಬರೀ ಅವ್ರಿಗೆ ಕೊಡ್ತಾ ಇದ್ರೆ ನಮ್ಮೆಲ್ಲ ಉತ್ತರ ಕೊಡ್ಬೇಕಲ್ಲ ಪ್ರಶ್ನೆಗೆ ಉತ್ತರ ನಾನು ಕೊಡ್ಬೇಕಾ ಬೇಡ? ನಾನು ಅವ್ರಿಗೆ ಉತ್ತರ ಕೊಡ್ಬೇಕಲ್ಲ. ಈ ಕೊಡಿ. ಉತ್ತರ ಕೊಡ್ಬೇಕು, Last ಕೇಳಿಸ್ಕೊಳ್ಳೋ ವಿಷಯ. ತಾಳ್ಮೆ ತೋರಿಸಿ. ಆಗ್ಲೇ ಕೇಳಿ ಆಯ್ತು ಗಿರೀಶ್ ಗೌಡ್ರೆ ಹೇಳಿ. ಮೇಡಮ್ ಇವ್ರು ಹೇಳ್ತಾ ಇದ್ದಾರೆ ಈ ಕೋಪ ಮಾಡ್ಕೊಳಕ್ ಹೋಗ್ಬೇಡಿ. ಪ್ರಶ್ನೆ ಎಲ್ಲ ಹೇಳಿ ಸರ್. ಯಾಕಂದ್ರೆ 2006ರಲ್ಲಿ ಓದು ನಮ್ ಕಡೆಯಿಂದ ಕುಮಾರಣ್ಣವರು ನೋಟಿಫಿಕೇಶನ್ ಆಯ್ತು ಕ್ಷಮೆ ಕೇಳಿ. ದಯವಿಟ್ಟಾಯ್ತು. ಹೇಳ್ತೀನಿ ಕೇಳಿ ಸರ್, ಹಾ. ಕ್ಷಮೆ ಕೇಳಂತದ್ದು ಮತ್ತೊಂದು ಅಲ್ಲಿ ಒಂದು second. ರೈತರ ವಿಷಯ ಕ್ಷಮೆ ಕೇಳಿದ್ರೆ ನೀವು ಕ್ಷಮೆಯನ್ನು township ಬಿಡ್ತೀರಾ? ಶಿರಸ್ಸನ್ನ ತಲೆ ಬಾಗ್ಬಿಟ್ಟು ನಾವು ಕ್ಷಮೆ ಹಾ. ಕೇಳ್ತೀವಿ. Yes. ಅದನ್ನ ನಾವು ರೆಡಿ ಇದ್ದೀವಿ. ಆದ್ರೆ ನೀವು ಮಾಡೋಂಥದ್ದೇನು ಅವತ್ತು ಸ್ವಾರ್ಥಕ್ಕೋಸ್ಕರ ಮಾಡಿಬಿಟ್ಟು ಇವತ್ತು ಡಿ ಕೆ ಅವತ್ತು ಸ್ವಾರ್ಥಕ್ಕೋಸ್ಕರ ಮಾಡಿಬಿಟ್ಟು ಕನಪುರ ಬಂಡೆ ಆ ಬಂಡೆ ಬಂಡೆನೇ ರೀ. ಜಗದೀಶ್ ಗಿರಿ ಅವ್ರು ಮುಖ್ಯಮಂತ್ರಿ ಬಂಡೆನೇ. ಅಲ್ಲ, ಅರ್ಥ ಆಯ್ತಾ? ಮೂರು ಜನ ಮಾತಾಡೋಣ. ತಾಯಿ ಹೃದಯ ಇರ್ಬೇಕು ಸರ್. ತಾಯಿ ಹೃದಯ ಅವ್ರು ತುಂಬಾ ಈ ರಾಜ್ಯದ ಮುಖ್ಯಮಂತ್ರಿ ಅವ್ರು ತಾಯಿ ತುಂಬಾ ಹೃದಯ ಇದೆ. ಇರಬೇಕು. ನಾವ್ ಹೇಳೋದು ಈ ರಾಜ್ಯದ ಮುಖ್ಯಮಂತ್ರಿ Correct, ಗೆಲ್ತೀವಿ. ಅವ್ರಿಗೆ ತುಂಬಾ ತಾಯಿ ಹೃದಯ ಇದೆ. ಸಾಹೇಬ್ರೆ ನೀವ್ ಇನ್ನೂ 10 ಮಾಲ್ ಮಾಡ್ಕೊಳ್ಳಿ, ನಾವು ಕೇಳಲ್ಲ. ಅದೆಲ್ಲ ಹೇಳ್ಬೇಡಿ, ಎಲ್ಲ ಬೇಡ ಸರ್. ಅದೆಲ್ಲ ಹೇಳ್ಬೇಡಿ, ಮಾತಾಡಿ. ಅವೆಲ್ಲ ಮಾತಾಡ್ಬೇಡಿ. ನೋಡಿ, ಪ್ರಜಾಪ್ರಭುತ್ವ ಅವ್ರಿಗೆ ಅನ್ಸುತ್ತೆ ಏನು ಸುಮ್ಮನೆ. ಆದ್ರೆ ಪ್ರಜಾಪ್ರಭುತ್ವ ರೈತರ ವಿಷಯದಲ್ಲಿ ಬಿಡದಿ ದಯಮಾಡಿ township ಕೈ ಬಿಡ್ಬೇಕು. ದಯವಿಟ್ಟು ಕೈ ಬಿಡಿ ಅಂತ ನಾವು ಈಗ ಕೇಳ್ತಾ ಚಾಂದ್ ಇದ್ವಿ. ಪಾಷ್ ಅವ್ರು ಮಾತ್ರ ಮಾತಾಡ್ಬೇಕು. ದಯವಿಟ್ಟು ಯಾರು ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್ ಸರ್. ಕಂಟಿನ್ಯೂ ಮಾಡಿ. ನೋಡಿ ಮೇಡಮ್, ಇವರು 2020ರಲ್ಲಿ 95 ಲಕ್ಷ ರೂಪಾಯಿ ಅದಕ್ಕೆ ಬೆಲೆ ಕಟ್ಟಿದ್ರು. ಆಯ್ತು ಅವತ್ತು ಇವ್ರು ಯಾರು ಮಾತಾಡ್ಲಿಲ್ಲ. ಆಯ್ತು. ಇವತ್ತು ನಾವು 2,14 ಲಕ್ಷ ಕೊಡ್ತೀವಿ ಅಂತಷ್ಟೇ ಮಾತಾಡ್ತಿದ್ದೀರಿ. ಆಯ್ತಾ? ನಮ್ಮ ಪ್ರಶ್ನೆ ಯೋಜನೆ ಎಲ್ಲೆಲ್ಲಿ ಅಭಿವೃದ್ಧಿ ನಗರಗಳಿಗೆ ಸಮೀಪದಲ್ಲಿರುತ್ತೋ ಅಕ್ಕಪಕ್ಕ ಅಭಿವೃದ್ಧಿ ಆಗೋದು ಸಹಜ. ಆಮೇಲೆ ಅಭಿವೃದ್ಧಿ ಅಂತ ತಕ್ಷಣ ಆಗ್ಲೇ ನಮ್ಮ ಸ್ನೇಹಿತರು ಹೇಳಿದ್ರು ಏರ್ಪೋರ್ಟ್ ಹತ್ರ ಅಂತ, ಅಲ್ಲಿ ಕೆಲವೊಂದು ಕೈನೂ ಬಿಟ್ಟಿದೀವಿ. ಏನ್ ಬ್ರದರ್? ಕೈ ಆಯ್ತು ಮುಂದೆ ನೀವು ಅವ್ರನ್ನ ಕೇಳಿದ್ರೆ ಉತ್ತರ ಕೊಡ್ತಾರೆ. ಇಲ್ಲ ಇಲ್ಲ, ನಿಮ್ಗೆ ಅವಕಾಶ ಇಲ್ಲ. ರೈತರು ಇಷ್ಟಪಟ್ಟು ಒಪ್ಪಿಗೆ ಇರೋರು ಕೊಡಿ ಅಥವಾ ಇಲ್ಲ ಅನ್ನೋದು ಕೈನೂ ಬಿಟ್ಟಿರುವಂಥದ್ದು ಇದೆ. ಆಯ್ತು. ಮಾಡಿದ ತಕ್ಷಣನೇ ಅದು ಕಾರ್ಯಗತ ಆಗುತ್ತೆ ಅಂತನೂ ಇಲ್ಲ. ಹಾ. ಬಟ್ ಅಲ್ಲಿ ಅವಶ್ಯಕತೆ ಇದೆ ಅನ್ಕೊಂಡು ನಮ್ಮ ಸರ್ಕಾರ ಮಾಡ್ತಾ ಇದೆ ಓಕೆ ಅಲ್ವಾ? ಈ ಯೋಜನೆಯನ್ನ ತಂದುಬಿಟ್ಟು ನೀವು ಅವತ್ತು ನೀವು ತರದೇನೆ ಇದ್ದಿದ್ರೆ, ಅದನ್ನ ಬಿಟ್ಬಿಡಿ ಅಲ್ಲ ಸರ್. ತರದೇನೆ ಇದ್ದಿದ್ರೆ ಅಲ್ಲಿ ಅದು ಸಿಕ್ಕಾಕ್ಬಿಡಿ ಮುಗ್ದೋಯ್ತು ನೀವು. ಸರ್. ಮುಗ್ದೋಯ್ತು. ಸರ್, ಅಲ್ಲಿ 26 ಮಾತಾಡಿ, 2000 ಆಗೋಯ್ತು. ಆಯ್ತು, ತಂದ್ಬಿಟ್ರಿ. ಎರಡು ಸಾರಿ ಚೆಂಡು ನಿಮ್ ಕೈಯಲ್ಲಿತ್ತು, ಆಯ್ತು. ನೀವು ಅಲ್ಲೇ ತಪ್ಪಾಯ್ತು. ಮುಗಿಸ್ಬೋದಾಗಿತ್ತು. ನಿಮ್ ಕೈಯಲ್ಲಿ ಬಂದಿದೆ ಈಗ. ಅಲ್ಲ ಅಲ್ಲಿ ಕೇಳಿ, ಬಿಡದಿಯವರ ಕ್ಷಮೆ ಕೇಳಿ. ಆಯ್ತು, ಇರ್ಲಿ. ಕೇಳ್ತಾರೆ. ಆಯ್ತು, ಕೇಳ್ಬೇಕು ಆಯ್ತು, ಕೂಡ. ಕೇಳಿ. ಓಕೆ, ಓಕೆ, ರೈತರಿಗೆ ಗಿರೀಶ್ ಕ್ಷಮೆ ಕೇಳದಂತಲ್ಲ, ರೈತರದ್ದು ಏನ್ ಹೇಳ ಸಂಕ್ಷ ನಾವು ರೈತರ ಜೊತೆ ಕ್ಷಮೆಯನ್ನ ಅವ್ರು ಕಲಿಬೇಕಾದ್ರೆ ಬಿಡ್ತೀವಿ. ಆಯ್ತು. ಬೇಡ, ರೈತರ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ನನ್ನ ಮಾತು ಸಮಯ ಆಯ್ತು, ಬೇಗ quick ಆಗಿ. ಇಷ್ಟೆಲ್ಲ ಮಾತಾಡ್ತಾರೆ. ಆಯ್ತು, ಎರಡು ಸರಿ ನಮ್ಮ ಹತ್ರ ಚೆಂಡು ಹೇಳಿ ಇಲ್ಲ ಸರ್, ಸರ್. ಬಿಡಿ ಸರ್ ಅವ್ರು ಹೇಳಿ. ಚಾಂದ್ ಪಾಷ್ ಅವ್ರೆ, ಒಂದು ಚಾಂದ್ ನಿಮಿಷ ಪಾಷ್ ಅವ್ರೆ, ನಿಮ್ಮ ಮೇಡಮ್, ಅವಕಾಶ ಈಗ- ಮುಗೀತು. ಇಲ್ಲ ನಾನು ಮಾತಾಡಕ್ಕೆ ಕೊಟ್ಟಿಲ್ಲ ಅಂದ್ರೆ ಮಧ್ಯದಲ್ಲಿ. ಮಾತಾಡ್ಬೇಕು. ಮೇಡಮ್, ಇಷ್ಟೆಲ್ಲ ಮಾತಾಡ್ತಾರಲ್ಲ ಮೇಡಮ್, ಕರ್ನಾಟಕದ ಜನತೆಗೆ ಹಾ. ಎಂತ ಮೋಸ ಆಗಿದೆ ಗೊತ್ತಾ ಮೇಡಮ್? ಹೇಗೆ? ಗೃಹಲಕ್ಷ್ಮಿ ಹಣ ಇನ್ನೂ 2 ತಿಂಗಳು ಕೊಟ್ಟಿಲ್ಲ. ಈ ಸಲ ಅಲ್ಲ, ಅದು ಅನ್ಯಾಯ ಆಗಿದೆ. ಹಿಂದಿನ ವರ್ಷದ್ದು ಅಯ್ಯೋ, ಅದು ಅನ್ಯಾಯ. ಮೇಡಮ್, ನೋಡಿ, ಈಗ ಉಡಾಫೆ ಬೇಕಾದ್ರೆ ಸಿದ್ದರಾಮಯ್ಯ ಉಡಾಫೆ ಮಾತಾಡಿದ್ರೆ ಮೇಡಮ್, ಮೋಸದ ಬಗ್ಗೆ ಹೇಳಿದ್ರಿ ಸರ್. ನಾನು ಹೇಳೋರು ಕೇಳ್ರಿ, ಕೇಳೋ ಸ್ಟಾಂಡ್ ಇಟ್ಕೊಳ್ರಿ, ಆಯ್ತು, ಬೇಗ ಸ್ವಲ್ಪ ಸರ್, ಧೈರ್ಯ ಸಮಯ ಆಯ್ತು. ಸ್ವಲ್ಪ ಧೈರ್ಯನೂ ಇಟ್ಕೊಳ್ರಿ. ಹೇಳಿ ಸರ್. ನೀವು ಮಾಡಿರೋದು ಇಡೀ ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ಎಂತ ದ್ರೋಹ ಆಗುತ್ತಾ? ಮೇಕೆದಾಟು ಕಟ್ಟಿದೆ. ಮಾತಾಡಕ್ ಬಿಡ್ರಿ ಕೊಡ್ರಿ, ಹೇಳಿ ಸರ್. ಮಾತಾಡಕ್ ಬಿಡ್ರಿ, ನಿಮ್ಮ ಒಬ್ಬರಿಗೆಲ್ಲ ಬರೋದು. ಹೇಳಿ ಆಯ್ತು, ವಿಷಯ ಯಾರು ಹೇಳಿ ನಾವು ಸರ್. ಹೇಳಕ್ ಬಿಡ್ರಿ. ಕನ್ನಡಿಗರಿಗೆ ಚಾಂದ್ ಪಾಷ್ ಅವ್ರೆ, ಕಂಟಿನ್ಯೂ ಮಾಡಿ. ಹೇಳಕ್ ಬಿಡ್ರಿ. ಸಮಯ ಇದೆ. ಮಾತಾಡಿ ಸರ್. ಇಷ್ಟೆಲ್ಲ ಮಾತಾಡ್ತೀರಲ್ರಿ? ಗಿರೀಶ್ ಗೌಡ್ರೆ, ಒಂದ್ ನಿಮಿಷ. ಇಡೀ ಕರ್ನಾಟಕ ಮೆಚ್ಚುವಂತಹ ನಾಯಕ ನಮ್ಮ ರಾಜ್ಯದಲ್ಲಿ ಮತ್ತೆ ಯಾರು ಪ್ರಧಾನಿ ಆಗ್ತಾರೋ ಗೊತ್ತಿಲ್ಲ ಮುಂದೆ. ಆಯ್ತು. ಆಗಿರೋ ಪ್ರಧಾನಿಗೆ ಒಂದು ರಾಜ್ಯಸಭೆ ಕಳಿಸೋಷ್ಟಿಗೆ ಆಗ್ಲಿಲ್ವಲ್ರಿ ನಿಮ್ಗೆ ಮೈತ್ರಿ ಬಿಡಿ ಮಾತಾಡಿ. ನಾಚಿಕೆ ಆಗಲ್ವಾ ನಿಮ್ಗೆ? ಬಿಡಿ, ಈಗ ಗೊತ್ತಾಯ್ತು. ನಾಚಿಕೆ ಆಗಲ್ವಾ ನಿಮ್ಗೆ? ಸರ್ ಬಿಡದಿ ಹೇಳಿ ಸರ್. ಮತ್ತೆ ಅವರು ಆಗ್ಲಿಂದ ಪಕ್ಷಾಂತರ ಮಾಡಿದ್ರು. ಆಯ್ತು. ಪಕ್ಷಾಂತರ ಅದಕ್ಕೆ ನೀವು ವಿಷಾಂತರ ಕಿಸ್ಕಣಕ್ಕೆ ಅಲ್ಲಲ್ಲ, ಅದು ಕಾಂಗ್ರೆಸ್ನವರು ಇವತ್ತು ಸಿಂಪತಿ ವಿಷಾಂತರ ಮಾಡಿದ್ಕೆ ಅವತ್ತು ಪ್ರಧಾನಿ ಆದಾಗ ಹೋಗ್ರಿ. ಅಲ್ಲಲ್ಲ, ಕೂಡ ಗೊತ್ತಿದೆ. ನಾವು ಬೆಂಬಲ ಕೊಟ್ಟಿದ್ದೀವಿ. ಪ್ರಧಾನಿ ಆಗೋದಕ್ಕೆ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಟಿತ್ತು. ಪ್ರಧಾನಿ ಆಗೋದಕ್ಕೆ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಟಿತ್ತು. ಒಂದ್ ನಿಮಿಷ ಸರ್, ಈಗ ಒಂದ್ ನಿಮಿಷ. ಇದೇ ಕಾಂಗ್ರೆಸ್ನವರು ರಾಜ್ಯಸಭೆಗೆ ನಾವು ಬೇರೆ ರಾಜ್ಯಸಭೆ ಬೇಡ, ಬಿಡದಿ ಅಲ್ಲ, ಬಗ್ಗೆ ಹೇಳ್ಬೇಡ, ಬೇಡ. ಉತ್ತರ ಹೇಳ್ಬಿಡಲ್ಲ. ಉತ್ತರ ಭಾರತವ್ರು ಕೊಟ್ಬಿಟ್ರು. ಉತ್ತರ ನೀವ್ಯಾರು ಸ್ವಾಮಿ ಕೊಟ್ಟಿದ್ರಿ ಈ ಸಲ? ಕನ್ನಡದವ್ರಿಗೆ ಅನ್ಯಾಯ ಮಾಡಿದ್ದು ನೀವು. ಕರ್ನಾಟಕ ರಾಜ್ಯಸಭೆ ನೀವು. ಬಿಡಿ, ಎಲ್ಲ ಕೊಟ್ಟಿದ್ದು ಕುಬೇರರಿಗೆ. ಬಿಡದಿ ಟೌನ್ಶಿಪ್ಪಿಗೆ ಮೇಡಮ್, ರೈತರ ಬಿಡದಿ ಜೊತೆ ನಿಂತ್ಕೋತೀರಾ? ಒಂದ್ ನಿಮಿಷ ಇರಿ, ಚಂದ್ರಪ್ರಕಾಶ್ ಅವರೇ. ನೋಡಿ, ರಾಜ್ಯ ಸರ್ಕಾರಕ್ಕೆ 2 ದಿವಸಕ್ಕೆ 2 ಗಂಟೆಗೆ ಸೀಮಿತ ಆಗಿದೆ ನಿಮ್ಮ ಹೋರಾಟಗಳು. ಬರೀ ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇದೆ. ರೈತರ ಜೊತೆ ಬೀದಿಲಿ ನಿಂತ್ಕೋತೀರಾ? ಖಂಡಿತ ಬರ್ತೀವಿ. ವಿಜಯ್ ಖಂಡಿತ ಬರ್ತಾರಾ? ಬರ್ತೀವಿ.
ರೈತರ ಪರ. ವಿಜಯೇಂದ್ರ ನೇತೃತ್ವದಲ್ಲಿ ರಸ್ತೆಗಳು ನಿಂತ್ಕೊಳ್ತಿದೆ. ಒಂದು ನಿಮಿಷ ಇರಿ. ಕಾಂಗ್ರೆಸ್ ಪಕ್ಷ ರೈತರ ಪರ. ಅಲ್ಲಲ್ಲ ನೋಡಿ, ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರದ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡ್ಲಿ. ಇದಕ್ಕೆ ಪರಿಹಾರ ಹುಡುಕನ. ನೋಡಿ, ಚಾಂದ್ಪಾಷ ಅವರೇ, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಈಗ ವೋಟಿಂಗ್ ಅಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಚುನಾವಣೆ, ಅವಾಗ ಒಂದು ವೋಟ್ ತಗೊಂಡ್ಬಿಟ್ಟು ಇಷ್ಟು ವೋಟ್ ನನಗೆ ಬಂತು, ಇವ ಶಾಸಕ, ಇವ MP ಅಂತ ಹೆಂಗೆ ಕ್ಲಾರಿಟಿ ಸಿಗುತ್ತೋ, ಬಿಡದಿಗೆ ಹೋಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಳಿ. ಪ್ರತಿಯೊಬ್ಬ ರೈತ ಬಂದು ಬಿಡದಿ ಟೌನ್ಶಿಪ್ ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಹೌದು ಇಲ್ಲ ಅಂತ ಒಂದು ವೋಟಿಂಗ್ ಆಗಿಬಿಡ್ಲಿ, ಲೈವ್ ಟೆಲಿಕಾಸ್ಟೇ ಆಗಿಬಿಡ್ಲಿ, ಸತ್ಯ ಅನ್ನೋದು ಸಿಕ್ಕೇ ಬಿಡುತ್ತೆ. ಮುಖ್ಯಮಂತ್ರಿಗಳು AC ರೂಮಲ್ಲಿ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸಿ ಅಧಿಕಾರಿಗಳ ಯೋಜನೆಯನ್ನು ಒತ್ತಾಯಪೂರ್ವಕವಾಗಿ ಬಿಡದಿಗೆ ಹೇರುವುದು ಬೇರೆ. ಯಾಕಂದರೆ ಜನಾಭಿಪ್ರಾಯವೇ ಅಂತಿಮ. ಈ ನಿಟ್ಟಿನಲ್ಲಿ ರೈತರ ಅಭಿಪ್ರಾಯವನ್ನು ಸರಿಯಾಗಿ ತಗೊಂಡು ಬಿಡದಿ ಟೌನ್ಶಿಪ್ ಆದರೂ ಮಾಡಿ, ಯಾದಗಿರಿ ಟೌನ್ಶಿಪ್ ಆದರೂ ಮಾಡಿ, ರಾಯಚೂರು ಟೌನ್ಶಿಪ್ ಆದರೂ ಮಾಡಿ, ಖಂಡಿತವಾಗ್ಲೂ ಜನ ನಿಮ್ಮ ಜೊತೆ ನಿಂತ್ಕೋತಾರೆ. ಯಾವಾಗ ಜನ ವಿರೋಧಿ ನೀತಿಗಳನ್ನು ಯೋಜನೆಗಳನ್ನು ನೀವು ತರ್ತಿರೋ 28ಕ್ಕೂ ಬರಲ್ಲ, 38ಕ್ಕೂ ಬರಲ್ಲ. ಅದು ಯಾವುದೇ ಪಕ್ಷವಾಗಿದ್ದರೂ ಅಷ್ಟೇ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.